ಶುರು ಆಯ್ತಲ್ಲ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧರಿಗೆ ಶರಣು ಹೋಗುತ್ತಾ ಎಲ್ಲ ಜೀವನ್ಮುಕ್ತ ಮಹಾತ್ಮರಿಗೆ ಶರಣು ಬರುತ್ತಾ ಈ ದಿವಸದ ವ್ಯಾಸಂಗದ ವಿಷಯವನ್ನು ನೋಡೋಣ. ನಾವು ಸ್ವಲ್ಪ ತಿಂಗಳುಗಳಿಂದ ಭಗವಾನ್ ಬುದ್ಧರ ಬೋಧೆ ಅದನ್ನು ತಿಳ್ಕೊಳ್ಳೋದು ಮೊದಲು, ಅದಕ್ಕೆ ಪೂರಕವಾದಂತಹ ಶಿವಶರಣರ ವಚನಗಳಲ್ಲಿ ಏನನ್ನು ಹೇಳಿದ್ದಾರೆ ಅನ್ನುವಂತಹ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ತಾ ನಾವು ಹೋಗ್ತಾ ಇದ್ದೇವೆ. ಇವತ್ತು ಅಷ್ಟಾಂಗ ಮಾರ್ಗದ ಕೊನೆಯ ಮಾರ್ಗ ಅಂದರೆ ಅದು ಸಮಾಧಿ ಸ್ಥಿತಿ, ಅದರ ಬಗ್ಗೆ ಸಮ್ಮಾ ಸಮಾಧಿ ಅಂತ ಹೇಳಿ ಏನು ಕರೀತಾರೆ ಅದರ ಬಗ್ಗೆ ತಿಳ್ಕೊಳ್ತಾ ಅದಕ್ಕೆ ಪೂರಕವಾದಂತಹ ಶರಣರ ವಚನಗಳಲ್ಲಿ ಏನನ್ನು ಹೇಳಿದ್ದಾರೆ ಸಮಾಧಿ ಸ್ಥಿತಿಯ ಬಗ್ಗೆ, ಅರಿವಿನ ಬಗ್ಗೆ, ಜಾಗೃತಿಯ ಬಗ್ಗೆ ಅನ್ನುವಂತಹ ವಿಷಯಗಳನ್ನು ಇವತ್ತು ನೋಡುವಂತಹ ಒಂದು ಕಾರ್ಯಕ್ರಮ. ಇವತ್ತು 8ನೇ ಅಂಗ ಆಗಿರೋದ್ರಿಂದ ಇದು ಈ ಸರಣಿಯ ಒಂದು ಕೊನೆಯ ಉಪನ್ಯಾಸ ಆಗಿರುತ್ತೆ. ಭಗವಾನ್ ಬುದ್ಧರು ದುಃಖ ನಿವಾರಣೆಗಾಗಿ 4 ಚತುರಾರ್ಯ ಸತ್ಯಗಳನ್ನು ಹೇಳ್ತಾರೆ. ಅವುಗಳನ್ನು ಅರ್ಥ ಮಾಡ್ಕೊಳ್ತಾ 4ನೇ ಆರ್ಯ ಸತ್ಯದಲ್ಲಿ ಅಷ್ಟಾಂಗ ಮಾರ್ಗವನ್ನು ನಮಗೆ ಕೊಡ್ತಾರೆ. ಅಂದರೆ 8 ಅಂಗಗಳಲ್ಲಿ ನಾವು ಅದನ್ನು ಅನುಷ್ಠಾನ ಮಾಡಿದಾಗ ಸಮಾಧಿ ಸ್ಥಿತಿ ಬರುತ್ತೆ, ಅಥವಾ ಅರಿವಿನ ಸ್ಥಿತಿ ಬರುತ್ತೆ, ಅಥವಾ ಜೀವನ್ಮುಕ್ತ ಸ್ಥಿತಿ ಬರುತ್ತೆ. ಅದರಿಂದ ನಾವು ಜ್ಞಾನವಂತರಾಗ್ತೇವೆ ಅನ್ನುವಂತಹ ವಿಷಯವನ್ನು ಅವರು ತಿಳಿಸ್ತಾರೆ. ಸಮ್ಯಕ್ ಸಮಾಧಿ ಇದು 8ನೆಯ ಒಂದು ಅಂಗ. ಸಮ್ಯಕ್ ಸಮಾಧಿ ಇದನ್ನು ಸರಿಯಾದ ಸಮಾಧಿ ಅಂತ ಹೇಳ್ತಾರೆ, ಸರಿಯಾದ ಧ್ಯಾನ ಅಂತ ಹೇಳ್ತಾರೆ, ಸರಿಯಾದ ಅರಿವು ಅಂತ ಹೇಳ್ತಾರೆ. ಈ ಎಲ್ಲವನ್ನು ಕೂಡ ಈ ಒಂದು ವಿಷಯಕ್ಕೆ ನಾವು ಹೇಳ್ಬೋದು. ಈ ಮಾರ್ಗ ಭಗವಾನ್ ಬುದ್ಧರು ಬೋಧಿಸಿದಂತಹ 4 ಹಂತದ ಧ್ಯಾನಗಳಿಗೆ ಸಂಬಂಧಪಟ್ಟಿರುವಂತಹದ್ದು. ಸಾಮಾನ್ಯವಾಗಿ ನಾವು 4 ಹಂತದ ಧ್ಯಾನ ಯಾವುದು ಅಂತ ಹೇಳಿ ತಿಳ್ಕೊಳ್ಳೋಕೆ ಹೋಗಲ್ಲ. ಈಗ ಅದನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಯಾವುದು ಹಂತಗಳು, 4 ಹಂತಗಳು ಯಾವುದು ಅಂತ ಹೇಳಿ. ಮೊದಲನೇ ಹಂತದ ಧ್ಯಾನ ಯಾವುದು ಅಂದರೆ, ನಾವು ಧ್ಯಾನ ಪ್ರಾರಂಭ ಮಾಡ್ತೇವೆ, ಮನಸ್ಸು ಮೌನ ಆಗತ್ತೆ, ಆಮೇಲೆ ಯಾವ ಆಲೋಚನೆಗಳು ಬರೋದಿಲ್ಲ. ಆ ಹಂತದಲ್ಲಿ ಏನಾಗತ್ತೆ ಅಂದರೆ ಕೆಟ್ಟ ಆಲೋಚನೆಗಳು, ಚಿಂತೆ, ಖಿನ್ನತೆ, ಕಳವಳ, ಒಂಥರ ಬಳಲಿಕೆ, ಕೂತ್ರೆ ಸಾಕು, ಅರ್ಧ ಗಂಟೆ ಆಗೋಗ್ಬಿಟ್ರೆ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಹೇಳಿ ಕಾಲು ನೋವು, ಜೋಮು, ಅದು ಇದು ಏನೇನೋ ಶುರುವಾಗತ್ತೆ. ಬಳಲಿಕೆ, ನೀರು ಕುಡಿಯೋಣ ಅನಿಸುತ್ತೆ, ಎದ್ದು ಓಡಾಡೋಣ ಅಂತ ಅನಿಸುತ್ತೆ. ಈ ಎಲ್ಲವೂ ಮೊದಲನೇದಾಗಿ ಹೋಗಬೇಕಾಗತ್ತೆ. ಅವೆಲ್ಲವೂ ಕೂಡ ಅದ್ರ ಜೊತೆಗೆ ನಮ್ಮಲ್ಲಿ ಅಶಾಂತಿ, ಸಾಕು ಕೂತಿದ್ದು ಸಾಕು, 10 ನಿಮಿಷಕ್ಕೆ ಸಾಕಾಗ್ಬಿಡುತ್ತೆ, ಎದ್ದು ಬಿಡೋಣ ಅಂತ ಅನಿಸುತ್ತೆ. ಆ ಅಶಾಂತಿ ಮತ್ತು ಈ ನಿಜಕ್ಕೂ ಇದರಿಂದ ಏನಾರು ಆಗುತ್ತಾ, ಇಷ್ಟೊತ್ತು ನಾನು ಕೂತಿದ್ನಲ್ಲ ಏನಾಯ್ತು ಅದರಿಂದ ಅನ್ನುವಂತಹ ಒಂದು ಸಂದೇಹ ಅಲ್ವಾ. ಇದೆಲ್ಲ ಪ್ರಾರಂಭ ಮಾಡಿದಂಥವ್ರಿಗೆ ಬಂದೇ ಬರುತ್ತೆ ಅಲ್ವಾ ಈ ಹಂತಗಳು. ಇದು ಮೊದಲನೇ ಹಂತ ಅಂದರೆ ಧ್ಯಾನದ ಮೊದಲ ಹಂತ. ಈ ಎಲ್ಲವೂ ಕೂಡ ಮೊದಲನೇ ಹಂತದ ಧ್ಯಾನದಲ್ಲಿ ನಿವಾರಣೆಯಾಗತ್ತೆ. ಮೊದಲನೇ ಹಂತ ಮಾಡಿದಾಗ ಏನಾಗುತ್ತೆ, ಎಲ್ಲ ಕೆಟ್ಟ ಆಲೋಚನೆಗಳು ಹೊರಟು ಹೋಗತ್ತೆ, ಚಿಂತೆ ಹೊರಟು ಹೋಗುತ್ತೆ, ಖಿನ್ನತೆ, ಬಳಲಿಕೆ, ಅಶಾಂತಿ ಇದೆಲ್ಲವೂ ಹೋಗಿ ಸಂದೇಹ ನಿವಾರಣೆ ಆಗುತ್ತೆ. ಯಾಕೆಂದರೆ ನಮಗೆ ಅದರಲ್ಲಿ ಏನೋ ಒಂದು ಸಮಾಧಾನ ಸಿಗ್ತಾ ಹೋಗುತ್ತೆ. ಅಶಾಂತಿ ಹೋದಾಗ ಶಾಂತಿ ತಾನೇ ನೆಲೆಸುತ್ತೆ. ಆ ಶಾಂತಿ ಸಿಗುವಂತಹ ಹಂತ ಇದೆಯಲ್ಲ, ಅದು ಮೊದಲ ಹಂತವನ್ನು ದಾಟಿದ್ದೇವೆ ಅಂತ ಹೇಳಿ ನಮಗೆ ಗೊತ್ತಾಗತ್ತೆ. ಇದು 1ನೇ ಹಂತದ ಧ್ಯಾನ. ಅವಾಗೇನಾಗುತ್ತೆ, ಧ್ಯಾನಿಗೆ ಸಂತೋಷ ಮತ್ತು ಹಿಗ್ಗು, ಒಂಥರ ಖುಷಿ, ತುಂಬ ಚೆನ್ನಾಗಿತ್ತು ಇವತ್ತು ಧ್ಯಾನ, ನನಗೆ ಧ್ಯಾನ ಕಲಿಸಿಬಿಡ್ತು ಅನ್ನುವಂತಹ ಒಂದು ಸಮಾಧಾನ ಸಿಗುತ್ತೆ ನೋಡಿ. ಅದು ಈ ಮೊದಲನೇ ಹಂತದಲ್ಲಿ ಸಿಗುವಂಥದ್ದು. ಇನ್ನು 2ನೇ ಹಂತದ ಧ್ಯಾನದಲ್ಲಿ ಇದು ಹೇಳ್ತಾರೆ, ಬೌದ್ಧಿಕ ಮತ್ತು ಮಾನಸಿಕ ಚಟುವಟಿಕೆಗಳ ನಿಗ್ರಹ ಆಗತ್ತೆ ಅಂತ ಹೇಳ್ತಾರೆ. ಮಾನಸಿಕ ಚಟುವಟಿಕೆ ಅಂದರೆ ಯಾವುದು? ಆಲೋಚನೆ ಅಲ್ವಾ. ಈಗ ನೆಗೆಟಿವ್ ಆಲೋಚನೆ ನಿಂತೋಯ್ತು ಮೊದಲನೇ ಹಂತದಲ್ಲೇ, ಆದರೆ ಪಾಸಿಟಿವ್ ಆಲೋಚನೆ ಬರ್ತಾ ಇದೆಯೇ? ಈಗಲ್ಲ ಆಲೋಚನೆ ಬೇಕಾಗಿಲ್ಲ. ಯಾಕೆಂದರೆ ಆಲೋಚನೆಗಳೆಲ್ಲವೂ ಹೊರಗೆ ಹೋಗಬೇಕು, ಮನಸ್ಸು ಖಾಲಿಯಾಗಬೇಕು, ಅದು ತಾನೇ ಬೇಕಾಗಿರುವಂತಹದ್ದು. ಈ ಹಂತದಲ್ಲಿ 2ನೇ ಹಂತಕ್ಕೆ ಅಂದರೆ ಇನ್ನು ಧ್ಯಾನವನ್ನು ನಾವು 1ನೇ ಹಂತದಿಂದ ಬಿಡದೆ ಮುಂದುವರೆಸಿದಾಗ ಆಗುವಂತಹದ್ದೇನು ಅಂತ ಹೇಳಿದ್ರೆ, ಎಲ್ಲ ಮಾನಸಿಕ ಮತ್ತು ಬೌದ್ಧಿಕ ಚಟುವಟಿಕೆಗಳು. ಅಂದರೆ ನಾನು ಬಹಳ ಬುದ್ಧಿವಂತ, ನಾನು ಅಷ್ಟೆಲ್ಲ ಓದ್ಕೊಂಡಿದ್ದೀನಿ, ಇಷ್ಟೆಲ್ಲ ನನಗೆ ಗೊತ್ತು ಅನ್ನುವ ತಲೆನಲ್ಲಿ ಒಂದು ವಿಷಯ ಇರುತ್ತೆ ನೋಡಿ. ಒಂದು ಹುಳ ಬಿಟ್ಕೊಂಡೇ ಇರ್ತೀವಿ ಯಾವಾಗಲೂ ನಾವು, ಬಹಳ ಬುದ್ಧಿವಂತರು ನಾವು ಎಲ್ರಿಗಿಂತ ಅಂತ. ಅದು ಹೋಗುತ್ತೆ.
ಅದೆಲ್ಲವೂ ಹೋಗಿ ಏನೂ ಇಲ್ಲ, ಸರಳವಾದಂತಹ ಒಂದು ಸ್ಥಿತಿ ನಮಗೆ ಬರುತ್ತೆ. ಹಾಗಾಗಿ ಈ ಧ್ಯಾನ ಅಂದರೆ ಇನ್ನೊಂದು ಸ್ವಲ್ಪ ಮುಂದುವರೆದಂತಹ ಧ್ಯಾನ, ಅದನ್ನು 2ನೇ ಹಂತ ಅಂತ ಹೇಳಿ ಭಗವಾನ್ ಬುದ್ಧರು ಕರೀತಾರೆ. ಆ 2ನೇ ಹಂತದ ಧ್ಯಾನದಲ್ಲಿ ಪ್ರಶಾಂತತೆ ಬರುತ್ತೆ. ಆದರೆ ಈ ಮಾನಸಿಕ ಚಟುವಟಿಕೆ ನಿಂತು ಹೋದ್ಮೇಲೆ, ನಾನು ಹೆಚ್ಚು ನನಗೆಲ್ಲ ಗೊತ್ತು ಅನ್ನೋದು ಇಲ್ದಲೇ ಹೋದ್ಮೇಲೆ ಅಲ್ಲಿ ಬರುವಂಥದ್ದು ಪ್ರಶಾಂತತೆ ಮಾತ್ರ. ಹಾಗಾಗತ್ತೆ. ಜೊತೆಗೆ ಏಕಾಗ್ರತೆ ಸಿದ್ಧಿಸುತ್ತೆ. ಅಂದರೆ ಇನ್ನೂ ಧ್ಯಾನವನ್ನು ಮುಂದುವರೆಸುವಂತಹ ಇಚ್ಛೆ ಮತ್ತು ಅದಕ್ಕೆ ಬೇಕಾದಂತಹ ಏಕಾಗ್ರತೆ ಸಿದ್ಧಿಯಾಗತ್ತೆ. ಇದು 2ನೇ ಹಂತದ ಧ್ಯಾನ ಆಗುವಂಥದ್ದು. ಮುಂದೆ 3ನೇ ಹಂತದ ಧ್ಯಾನ ಸಿಗತ್ತೆ. 3ನೇ ಹಂತ ಅಂದರೆ ಅದೇ ಕಂಟಿನ್ಯೂ ಆಗುತ್ತೆ, ಆ ಧ್ಯಾನದ ಸ್ಥಿತಿನೇ. ಇದೆಲ್ಲವೂ ಸಬ್ಸೈಡ್ ಆದಾಗ, ಆ ಪ್ರಶಾಂತತೆ ಬಂದಾಗ ನಾವು ಮುಂದಕ್ಕೆ ಹೋಗ್ತೀವಲ್ಲ, ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ಮಾನಸಿಕ ಸಮತ್ವ ಉಂಟಾಗತ್ತೆ. ಅಲ್ಲಿ ಕ್ರಿಯಾತ್ಮಕ ಭಾವನೆ ಬರುತ್ತೆ. ಅಂದರೆ ಏನಾದರೂ ಆಗುತ್ತೆ ಅನ್ನುವ ಒಂದು ಅಂಶ ಅದು ಪೂರ್ತಿಯಾದಂತಹ ಅಂತರಂಗವನ್ನು ತಲುಪುತ್ತೆ. ಮತ್ತು ಮಾನಸಿಕ ಸಮತ್ವ ಮೂಡುತ್ತೆ. ಅಂದರೆ ಸುಖ ದುಃಖ, ಶೀತ ಉಷ್ಣ, ಕೂತಿರೋದು ಕೂತಿಲ್ಲದೆ ಇರೋದು ಏನೂ ಲೆಕ್ಕಕ್ಕಿಲ್ಲ, ಎಲ್ಲವೂ ಒಂದೇ. ಆ ತರಹದ ಸಮತ್ವ, ಅದನ್ನು ಈಕ್ವಾನಿಮಿಟಿ ಅಂತ ಹೇಳಿ ಕರೀತಾರೆ. ಆ ಈಕ್ವಾನಿಮಿಟಿ 3ನೇ ಹಂತದಲ್ಲಿ ಬರುತ್ತೆ ನಮಗೆ. ಅಂದರೆ ಧ್ಯಾನ ಒಂದೇ ಕಂಟಿನ್ಯೂ ಆಗ್ತಾ ಇದೆ. 1ನೇ ಹಂತದಲ್ಲಿ ಇದೆಲ್ಲ ಕಳಿಸ್ಕೊಳ್ಳುತ್ತೆ, 2ನೇದ್ರಲ್ಲಿ ಅದು, 3ನೇದ್ರಲ್ಲಿ ಈಕ್ವಾನಿಮಿಟಿ ಬಂದುಬಿಡುತ್ತೆ. ಇನ್ನೂ ಮುಂದುವರಿಸ್ಬೇಕು. ಈಕ್ವಾನಿಮಿಟಿ ಬಂತು, ನಾನು ಆರಾಮಾಗಿದ್ದೀನಿ, ಈಗ ಸುಖ ದುಃಖ ನನಗೇನೂ ಕಾಡಲ್ಲ, ಕಷ್ಟ ಸುಖ ನನಗೆ ಕಾಡಲ್ಲ ಅಂತ ಹೇಳಿ ಸುಮ್ಮನಿರೋ ಹಾಗಿಲ್ಲ. ಅಲ್ಲಿಂದ ಇನ್ನು ಮುಂದೆ ಹೋಗಬೇಕಾಗತ್ತೆ. ಇನ್ನು ಧ್ಯಾನವನ್ನು ಮುಂದುವರೆಸಿದಾಗ ಅದನ್ನು 4ನೇ ಹಂತದ ಧ್ಯಾನ ಅಂತ ಹೇಳಿ ಕರೀತಾರೆ. ಈ ಧ್ಯಾನದಲ್ಲಿ ಏನಾಗುತ್ತೆ ಗೊತ್ತಾ, ಬಹಳ ವಿಚಿತ್ರವಾದಂಥದ್ದು. ನಾವು ಧ್ಯಾನ ಮಾಡೋದು ಯಾಕೆ? ಆರಾಮಾಗಿರೋಕ್ಕೆ, ಸಂತೋಷವಾಗಿರೋಕ್ಕೆ. ಆದರೆ ಈ ಹಂತದ ಧ್ಯಾನದಲ್ಲಿ ಸಂತೋಷ, ದುಃಖ, ಹಿಗ್ಗು ಇತ್ಯಾದಿಯಾಗಿ ಯಾವ ಯಾವ ಭಾವನೆಗಳು ಇದೆಯೋ ನಮ್ಮಲ್ಲಿ, ಆ ಎಲ್ಲ ಭಾವನೆಗಳು ಹೊರಟು ಹೋಗುತ್ತೆ. ಏನೂ ಇಲ್ಲ. ತುಂಬ ಸಂತೋಷನ? ಇಲ್ಲ. ದುಃಖನ? ಅದೂ ಇಲ್ಲ. ಏನೂ ಇಲ್ಲ, ಎಲ್ಲವೂ ಹೊರಟು ಹೋಗುತ್ತೆ. ಏನೂ ಇಲ್ಲ, ಸಮಾಧಾನ ಸ್ಥಿತಿ, ಪರಿಶುದ್ಧವಾದ ಸಮತ್ವ, ಅದು ಪರಿಶುದ್ಧವಾದಂತಹದ್ದು. ಅದು ಬರುತ್ತೆ. ಅಲ್ಲಿ ಏನು ಉಳಿದಿರುತ್ತೆ? ಜಾಗೃತಿ, ಎಚ್ಚರದ ಸ್ಥಿತಿ. ಇದೇ ಸಮಾಧಿ ಸ್ಥಿತಿ. ಸರಿಯಾದ ಸಮಾಧಿ ಅಂತ ಹೇಳೋದು ಈ 4ನೇ ಹಂತದ ಧ್ಯಾನವನ್ನು, ಅಥವಾ ಅದಕ್ಕಿಂತ ಮುಂದೆ ಹೋದಂತಹ ಧ್ಯಾನವನ್ನು. ಈ ಹಂತ ನಮಗೆ ಬೇಕಾಗಿರುವಂತಹದ್ದು. ಅಲ್ಲಿರೋದೇನು? ಏನಿರುತ್ತಲ್ಲಿ? ಏನಿಲ್ಲ, ಎಚ್ಚೆತ್ತ ಸ್ಥಿತಿ. ಕಣ್ಣು ಬಿಟ್ಕೊಂಡಿರಿ, ಕಣ್ಣು ಮುಚ್ಕೊಂಡಿರಿ, ಎಲ್ಲವೂ ಅರಿವಾಗ್ತಾ ಇರುವಂತಹ ಒಂದು ಸ್ಥಿತಿ ಬರುತ್ತೆ. ಸದಾ ಜಾಗೃತ ಸ್ಥಿತಿ. ಅದನ್ನೇ ಕೃಷ್ಣಮೂರ್ತಿಯವರು ಕಾನ್ಸ್ಟೆಂಟ್ ಅವೇರ್ನೆಸ್ ಅಂತ ಹೇಳಿದ್ರು. ಆ ಒಂದು ಸ್ಥಿತಿ ಈ ಸಮಾಧಿ ಸ್ಥಿತಿನಲ್ಲಿ ಬರುತ್ತೆ. ಇದಕ್ಕೆ 4ನೇ ಹಂತದ ಧ್ಯಾನದ ಅಗತ್ಯ ಇದೆ. ಹಾಗಾಗಿ ಇದು ಸಮ್ಯಕ್ ಸಮಾಧಿಯ ಸ್ಥಿತಿ. ಅಂದರೆ ಇದಕ್ಕೆ ಹೋಗಲಿಕ್ಕೆ ಎಷ್ಟು ನಾವು ಧ್ಯಾನದ ಅಭ್ಯಾಸವನ್ನು ಮಾಡಬೇಕು ಅನ್ನೋದನ್ನು ಮೊದಲು ಆನಾಪಾನ ಮಾಡಬೇಕು. ಅದಾದ ನಂತರ ಮುಂದುವರಿತಾ ಹೋಗಬೇಕಾಗತ್ತೆ. ಆನಾಪಾನದಲ್ಲೇ ನಮಗೆ ಸಾಕಷ್ಟು ವಿಷಯಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಏನೇನನ್ನು ಬಿಡುತ್ತೆ, ಎಲ್ಲವೂ ಕಳ್ಚ್ಕೊಳ್ತಾ ಹೋಗುತ್ತೆ. ಹಾಗೆ ಎಲ್ಲ ಕಳ್ಚ್ಕೊಂಡು ಯಾವ ಹಂತಕ್ಕೆ ಬರುತ್ತೆ ಅಂದರೆ, ಅರಿವು ಒಂದೇ ಉಳಿಯುತ್ತೆ. ಅರಿವನ್ನು ಬಿಟ್ಟು ಏನೂ ಇಲ್ಲ, ನಾನೂ ಕೂಡ ಇಲ್ಲ. ಆ ಹಂತವನ್ನು ತಲುಪ್ತೀವಲ್ಲ, ಅದು ಸಮಾಧಿ ಸ್ಥಿತಿ. ಇಂತಹ ಒಂದು ಸ್ಥಿತಿ ನಮಗೆ ಬೇಕಾಗುತ್ತೆ. ಈ ಸಮಾಧಿ ಸ್ಥಿತಿಯನ್ನು ತಲುಪಿದವನು ನಿರ್ವಾಣವನ್ನು ತಲುಪ್ತಾನೆ. ಇದು ಭಗವಾನ್ ಬುದ್ಧರ ಒಂದು ಅವರು ಬೋಧಿಸಿದಂತಹ ಬೋಧೆ. ಅವರು ಬಹಳಷ್ಟು ಜನರನ್ನು ಕರ್ಕೊಂಡು ಹೋದಂತಹ ಮಾರ್ಗ ಈ ಅಷ್ಟಾಂಗ ಮಾರ್ಗದ ಈ ಕೊನೆಯ ಮಾರ್ಗ ಕೂಡ ಹೌದು. ಹಾಗಾಗಿ ಈ ಸ್ಥಿತಿಯ ಬಗ್ಗೆ, ಅರಿವಿನ ಬಗ್ಗೆ, ಜಾಗೃತಿಯ ಬಗ್ಗೆ, ಸ್ಥಿತಪ್ರಜ್ಞತ್ವದ ಬಗ್ಗೆ ಶಿವಶರಣರಲ್ಲೇ ಅನೇಕ ವಚನಗಳು ಸಿಗುತ್ತೆ. ನಮಗೆ ಸಾವಿರಾರು ವಚನಗಳು ಸಿಗುತ್ತೆ. ಆದರೆ ನಮ್ಮ ಒಂದು ಈ ಸೀಮಿತ ಅವಧಿಯ ಇದಕ್ಕೆ ನಮಗೆ ಎಷ್ಟು ಸಾಧ್ಯ ಅಷ್ಟು ವಚನಗಳನ್ನು ಮಾತ್ರ ನಾವು ನೋಡ್ತಾ ಹೋಗೋಣ. ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ. ಮಲ್ಲಿಕಾರ್ಜುನ ಆ ದೇವರಲ್ಲೇ ಒಂದಾಗಿ ಹೋಗಿದ್ದಂತಹ ಮಹಾದೇವಿ ಅಕ್ಕನ ವಚನವನ್ನು ಮೊದಲನೇದಾಗಿ ನಾವು ನೋಡೋಣ. ಅಕ್ಕ ಏನು ಹೇಳ್ತಾರೆ? ಅಕ್ಕನಿಗೆ ಗೊತ್ತು, ಬಹಳ ಚೆನ್ನಾಗಿ ಹೇಳ್ತಾರೆ ಅಕ್ಕ. ತನು ನಿಮ್ಮ ರೂಪಾದ ಬಳಿಕ ಆರಿಗೆ ಮಾಡುವೆ, ಮನ ನಿಮ್ಮ ರೂಪಾದ ಬಳಿಕ ಆರ ನೆನೆವೆ, ಪ್ರಾಣ ನಿಮ್ಮ ರೂಪಾದ ಬಳಿಕ ಆರನ್ನು ಆರಾಧಿಸುವೆ, ಅರಿವು ನಿಮ್ಮಲ್ಲಿ ಸ್ವಯವಾದ ಬಳಿಕ ಆರನ್ನು ಅರಿಯುವೆ. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮಿಂದ ನೀವೇ ಆದಿರಾಗಿ ನಿಮ್ಮನ್ನೇ ಅರಿವುತ್ತಿರ್ದೇನೋ ಅಂತ ಹೇಳ್ತಾರೆ. ಅಂದರೆ
ಆಕೆಯ ತನು ಮನ ಪ್ರಾಣ ಎಲ್ಲವೂ ಕೂಡ ಆ ದೇವರಲ್ಲಿ ಅದರ ಏಕಚೈತನ್ಯದಲ್ಲಿ ಒಂದಾಗಿದ್ದಂಥವರು. ಅವ್ರು ಹೇಳ್ತಾರೆ, ಎಲ್ಲವೂ ಅರಿವೆ, ಎಲ್ಲವೂ ನಿಮ್ಮ ರೂಪವೇ, ನಾನಿನ್ನು ಬೇರೆ ರೂಪ ಎಲ್ಲಿದೆ, ನಾನೇನನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ, ಎಲ್ಲವೂ ನೀವೇ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲವೂ ನಿಮ್ಮ ರೂಪದ ಬಳಿಕ ನಾನು ಏನನ್ನು ಜ್ಞಾಪಿಸ್ಕೊಳ್ಳಿ, ಎಲ್ಲ ನೀವು ನನಗೆ ಕಾಣಿಸ್ತಾ ಇದ್ದೀರಿ, ಎಲ್ಲರಲ್ಲಿಯೂ ನಿಮ್ಮನ್ನು ನಾನು ನೋಡ್ತಾ ಇದ್ದೇನೆ ಅಂದಾಗ ಆವಾಗ ನಿಮ್ಮಿಂದ ನೀವೇ ಆಗೋಗಿದ್ದೀರಲ್ಲ, ಅದರಿಂದ ನನ್ನಲ್ಲಿ ಬರೀ ನೀವು ಮಾತ್ರ ತುಂಬಿಕೊಂಡಿದ್ದೀರ, ಇನ್ನೇನು ತುಂಬಿಲ್ಲ ಅಂತ ಹೇಳಿ ಆ ಅರಿವು ನನಗೆ ಇದೆ ಅಂತ ಅಕ್ಕ ಹೇಳ್ತಾರೆ. ಅಂದರೆ ಈ ಆತನಲ್ಲಿ ಅಂದರೆ ಆ ಏಕ ಚೈತನ್ಯದಲ್ಲಿ ನಾನು ಒಂದಾಗಿದ್ದೇನೆ ಅನ್ನುವ ಅರಿವು ಮಾತ್ರ ನನಗಿದೆ, ಅದು ಬಿಟ್ಟು ನನಗೆ ಇನ್ನೇನೂ ಅರಿವಿಲ್ಲ ಅಂತ ಹೇಳಿ ಅಕ್ಕ ಹೇಳ್ತಾರೆ. ಅಂದರೆ ಇಂತಹ ಅರಿವಿನಲ್ಲಿ ಇದ್ದಂತಹವರು ಮಹಾದೇವಿ ಅಕ್ಕ. ಎಲ್ಲದರಲ್ಲಿಯೂ ಕೂಡ ಎಲ್ಲರಲ್ಲಿಯೂ ಕೂಡ ಏಕ ಚೈತನ್ಯವನ್ನೇ ಕಾಣ್ತಾ ಅದನ್ನೇ ಅನುಭವಿಸ್ತಾ ಏನನ್ನು ಜ್ಞಾಪಿಸ್ಕೊಳ್ಳಿಕ್ಕಿದೆ, ಏನನ್ನು ಭಜನೆ ಮಾಡಲಿಕ್ಕಿದೆ, ಏನನ್ನು ಯಾತ್ರೊಳಗೆ ಹೋಗಿ ಸೇರಬೇಕಾಗಿದೆ, ಎಲ್ಲವೂ ಅಲ್ಲೇ ಇರುವಂತಹ ಒಂದು ಸ್ಥಿತಿ ಅಂತ ಹೇಳಿ ಅಕ್ಕ ಹೇಳ್ತಾರೆ ಮುಂದೆ, ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನೀನೆನ್ನೆ ನಾನೆನ್ನೆ, ಚನ್ನಮಲ್ಲಿಕಾರ್ಜುನ, ಲಿಂಗದಲ್ಲಿ ಘನ ಲಿಂಗೈಕ್ಯವಾದ ಬಳಿಕ ಏನೂ ಎನ್ನಲೊಲ್ಲದೆ ಸುಮ್ಮನೆ ಇದ್ದೇನು ಅಂತ ಹೇಳ್ತಾರೆ ಅಕ್ಕ. ಏನು ಹೇಳೋಕ್ಕೇನಿದೆ, ಎಲ್ಲವೂ ನೀನೇ ಆಗಿರುವಾಗ ಹೇಳಲಿಕ್ಕೆ ಏನೂ ಇಲ್ಲ ಅಂತ ಹೇಳ್ತಾರೆ. ನೀನು ದೇವರು ಅಂತಲೂ ಹೇಳಲ್ಲ, ನೀನು ದೇವರಲ್ಲ ಅಂತಲೂ ಹೇಳಲ್ಲ, ಮತ್ತು ನಾನು ನಿನ್ನೊಳಗಿದ್ದೀನಿ ಅಂತಲೂ ಹೇಳಲ್ಲ, ನಿನ್ನಿಂದ ಹೊರಗಿದ್ದೀನಿ ಅಂತಲೂ ಹೇಳಲ್ಲ. ಎಲ್ಲ ಕಡೆಯೂ ನೀನೇ ಇರುವಾಗ ನಾನು ನಿನ್ನ ಒಳಗಿದ್ದೀನಿ ಹೊರಗಿದ್ದೀನಿ ಹೊರಗಿನ ಪ್ರಶ್ನೆನೇ ಬರಲ್ವಲ್ಲ. ಈ ಬಗ್ಗೆ ಒಳಗೆ ಹೊರಗೆ ಅಂತ ಹೇಳಿದ್ರೆ ಅದು ದ್ವಂದ್ವ ಇಲ್ಲ ಇಲ್ಲಿ ಅಕ್ಕನಿಗೆ ಇರೋದು ಒಂದೇ, ಎಲ್ಲವೂ ನೀನೇ ಆದಾಗ ಒಳಗೇನು ಹೊರಗೇನು, ನೀನು ಒಳಗಿದ್ದೀನ ನಾನು ಹೊರಗಿದ್ದೀನ ಗೊತ್ತಿಲ್ಲ ನನಗೆ, ಎಲ್ಲವೂ ನೀನೇ ಇರೋವಂತಹದ್ದು ಅಂತ ಹೇಳ್ತಾರೆ. ಜೊತೆಲಿದ್ದೇನೆ ಅಂತಲೂ ಹೇಳಲ್ಲ, ಜೊತೆಲಿಲ್ಲ ಅಂತಲೂ ಹೇಳಲ್ಲ, ಏನು ಹೇಳಲಿ ನಾನು, ಏನೂ ಹೇಳಲ್ಲ ಅಂತ ಹೇಳ್ತಾರೆ. ಅಂದರೆ ಸಮರಸತೆಯನ್ನು ಸಾಧಿಸಿದ್ದೇನೆ ಅಂತಲೂ ಹೇಳಲ್ಲ, ಸಮರಸತೆ ಇಲ್ಲ ಅಂತಲೂ ಹೇಳಲ್ಲ. ಯಾಕೆಂದರೆ ಆ ಸ್ಥಿತಿನಲ್ಲಿದ್ದಾರೆ ಅಕ್ಕ. ಅದರೊಳಗೆ ಒಂದಾಗಿ ಹೋದಾಗ ನಾನು ಬೇರೆ ನೀನು ಬೇರೆ ಆದಾಗ ಸಮರಸತೆ ಬಂತು, ನಾನು ನಿನ್ನೊಳಗೆ ಒಂದಾಗಬೇಕು, ಇಂಥದ್ದೆಲ್ಲ ಬರುವಂತಹದ್ದು. ಅಕ್ಕ ಆ ಚೈತನ್ಯದಲ್ಲೇ ಇದ್ದಾಗ ಬೇರೆ ಏನೂ ಹೇಳಲಿಕ್ಕೆ ಏನು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಆಗೋದಿಲ್ಲ ಅಂತಲೂ ಹೇಳಲ್ಲ, ಆಗುತ್ತೆ ಅಂತಲೂ ಹೇಳಲ್ಲ, ನೀನು ಅಂತಲೂ ಹೇಳಲ್ಲ, ನಾನು ಅಂತಲೂ ಹೇಳಲ್ಲ, ಹೇಳೋಕ್ಕೆ ನಾನು ನೀನು ಬೇರೆಯೇ ಅಲ್ವಲ್ಲ. ಈ ಒಂದು ಹಂತದ ಐಕ್ಯತೆಯನ್ನು ಅಕ್ಕ ಕಂಡಂತಹವರು. ಹಾಗಾಗಿ ಮಲ್ಲಿಕಾರ್ಜುನನಲ್ಲಿ ನಾನು ಸೇರಿ ಹೋಗಿರೋದ್ರಿಂದ ಏನನ್ನೂ ಹೇಳದೆಯೇ ಇದ್ದೇನೆ ಅಂತ ಹೇಳ್ತಾರೆ. ಏನಾರು ಹೇಳಲಿಕ್ಕೆ ಏನಿದೆ, ಏನೂ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಮಾತನಾಡುವ ಸ್ಥಿತಿ ಅಥವಾ ಏನಾದರೂ ಇದೆ ಅಂತ ಅದು ಇಲ್ಲ ಅಂತ ಹೇಳುವ ಸ್ಥಿತಿಯನ್ನು ಮೀರಿ ಅಕ್ಕ ಏಕ ಚೈತನ್ಯದಲ್ಲಿ ಸೇರಿ ಹೋಗಿದ್ದಂತಹವರು. ಹಾಗಾಗಿ ಇದು ನಿಜವಾಗಿಯೂ ಕೂಡ ದೇವರಲ್ಲಿ ಒಂದಾದಂತಹ ಒಂದು ಸಮಾಧಿ ಸ್ಥಿತಿಯಾಗಿರುತ್ತೆ. ಆಮೇಲೆ ಹೇಳ್ತಾರೆ ಅಕ್ಕ ಇನ್ನೊಂದು ವಚನ, ಬಹಳ ಸುಂದರವಾದಂತಹ ವಚನ. ಅದು ಹೇಳ್ತಾರೆ, ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ಭವಘೋರ ಅರಣ್ಯ. ಈ ಕದಳಿ ಎಂಬುದ ಗೆದ್ದು ಬದುಕಿ ಬಂದು ಕದಳಿಯ ಬನದಲ್ಲಿ ಭವಹರನ ಕಂಡೆನ, ಭವಗೆದ್ದು ಬಂದ ಮಗಳೇ ಎಂದು ಕರುಣದಿಂದ ಬಿಗಿದಪ್ಪಿದರೆ ಚನ್ನಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನೋ ನಾನು ಅಂತ ಅಕ್ಕ ಹೇಳ್ತಾರೆ. ಎಂಥ ಮಾತನ್ನು ಹೇಳ್ತಾರೆ ಅಂದರೆ, ಕದಳಿ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಬೇಕು ನಾವು. ಕದಳಿ ಅಂತ ಹೇಳಿದ್ರೆ ಅದನ್ನು ಕದಳಿವನ ಅಂತ ಹೇಳಿದ್ರೆ ಬಾಳೆಯ ತೋಟ ಅಂತ ಹೇಳಿ ಸಾಮಾನ್ಯವಾದಂತಹ ಅರ್ಥ ಬರುತ್ತೆ. ಅಕ್ಕ ಇಲ್ಲಿ ಹೇಳುವಂತಹ ಕದಳಿ ಅದಲ್ಲ. ಅಕ್ಕ ಹೇಳುವ ಕದಳಿ ಪ್ರಪಂಚ. ಕದಳಿ ಎಂದರೆ ಅದು ಪ್ರಪಂಚ, ಹೊರಗಿನ ಪ್ರಪಂಚ ಏನಿದೆ ಆ ಪ್ರಪಂಚ. ಅಕ್ಕ ಹೇಳ್ತಾರೆ ಕದಳಿ ಅಂದರೆ ತನು, ಅಂದರೆ ಈ ಶರೀರ ಆಗಿರೋದು ಪ್ರಪಂಚದ ಅಂದರೆ ಪ್ರಕೃತಿಯಿಂದ ಆಗಿರುವಂತಹದ್ದು. ಈ ಶರೀರ ಕದಳಿ ಅದು. ಮತ್ತು ಮನಸ್ಸೆಲ್ಲಿದು, ಅದು ಕೂಡ ಪ್ರಪಂಚವೇ, ಅದು ಕೂಡ ಶಿವನನ್ನು ಸೇರೋದಲ್ಲ, ಅದು ಸೇರಬೇಕಾದದ್ದು ಅರಿವು ಒಂದೇ. ಹಾಗಾಗಿ ತನು ಮನ ಈ ವಿಷಯಗಳಿದೆಯಲ್ಲ, ಅಂದರೆ ಕಾಮ ಕ್ರೋಧ ಇಂತಹದ್ದೆಲ್ಲ ಏನೇನು ವಿಷಯಗಳದ್ದು ಭಾವನೆಗಳು ಎಲ್ಲವೂ ಕೂಡ ಪ್ರತಿಯೊಂದು ಕದಳಿಯೇ. ಅಂದರೆ ನಾವು ಬದುಕ್ತಾ ಇರೋದೇ ಕೆಳ ಮೂರು ಲೋಕಗಳಲ್ಲಿ ಮಾತ್ರ. ಒಂದು ಸ್ಥೂಲ ದೇಹದಲ್ಲಿ, ಇನ್ನೊಂದು ಆಸೆ ಆಕಾಂಕ್ಷೆಗಳಲ್ಲಿ, ಇನ್ನೊಂದು ಆಲೋಚನೆಗಳಲ್ಲಿ, ಈ ಮೂರರಲ್ಲೇ ನಾವು ಬದುಕ್ತಾ ಇರೋದು. ಅದನ್ನು ದೇಹಾತ್ಮ ಅಂತ ಹೇಳಿ ದೇಹಾತ್ಮ ಭಾವನೆ ಅಂತ ನಾವು ಕರಿತೇವೆ. ಈ ಎಲ್ಲ ದೇಹಾತ್ಮ ಭಾವನೆಯೂ ಕೂಡ
ಪ್ರಪಂಚವೇ, ಪ್ರಪಂಚಕ್ಕೆ ಸೇರಿದ್ದೆ ಅಂದರೆ ಪ್ರಕೃತಿಗೆ ಸೇರಿದ್ದು ಅಂತ ಅಕ್ಕ ಹೇಳ್ತಾರೆ. ಅಷ್ಟು ಕೂಡ ಕದಳಿಯೇ ಅಂತ ಹೇಳ್ತಾರೆ. ಈ ಕದಳಿಯನ್ನೇ ಆಕೆ ಹೇಳೋದು ಭವಘೋರಾರಣ್ಯ ಅಂತೇಳಿ. ಅಂದರೆ ಭವ ಅಂದರೆ ಅದೇ ಪ್ರಪಂಚ, ಅದು ಘೋರವಾದಂತಹ ಅರಣ್ಯ. ಈಗ ನಾವೆಲ್ಲ ಕಳೆದೋಗಿಲ್ವಾ, ಹಿಂದಿನ ದಾರಿ ಹುಡುಕಿ 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 ಒದ್ದಾಡ್ತಾ ಇದ್ದೀವಿ. ಈ ಘೋರ ಅರಣ್ಯದಲ್ಲಿ ಕಳೆದೋಗಿದ್ದೀವಿ ನಾವು. ಈ ಕಳೆದೋಗಿರೋ ನಾವೇನು ಮಾಡ್ತಾಯಿದ್ವಿ, ನಮ್ಮನ್ನೆಲ್ಲ ಒಟ್ಟುಗೂಡಿಸ್ಕೊಂಡು, ಅಂದರೆ ನಮ್ಮತನವನ್ನು ಒಟ್ಟುಗೂಡಿಸ್ಕೊಂಡು ಹಿಂದಕ್ಕೆ ಬರಬೇಕು ಅಂಥೇಳಿ ಈ ಸಂಸ್ಥೆಗೆ ಸೇರಿಕೊಂಡು ಏನೋ ಒಂದು ಧ್ಯಾನನೋ ಒಂದು ವ್ಯಾಸಂಗನೋ ಏನೇನೋ ಮಾಡ್ಕೊಂಡು ಪ್ರಚಿತಿ ಪಡ್ತಾನೆ ಇದ್ದೀವಿ. ತಲುಪಿದ್ದೀವ ಗುರಿ? ಇನ್ನೂ ಇಲ್ಲ. ಯಾಕೆಂದರೆ ನಾನು ಅನ್ನೋದು ಉಳಿದಿದೆ, ನೀವು ಅನ್ನೋದು ಉಳಿದಿದೆ. ಅದು ಇಲ್ಲದೆ ಹೋಗಬೇಕಲ್ವಾ. ಅಕ್ಕ ಹೇಳ್ತಾರೆ, ಈ ಎಲ್ಲವೂ ಕೂಡ ಪ್ರಪಂಚವೇ, ಭವಘೋರಾರಣ್ಯ ಇದು ಅಂತ ಹೇಳಿ ಈ ಕದಳಿಯನ್ನು ಗೆಲ್ಲಬೇಕು ಅಂತ. ಅಂದರೆ ದೇಹಾತ್ಮ ಭಾವವನ್ನು ಪ್ರತಿಯೊಬ್ಬರೂ ಕೂಡ ಗೆಲ್ಲಬೇಕು. ಅದು ಗೆದ್ದಾಗಲೇ ಮುಂದಿನ ಹಂತಕ್ಕೆ ನಾವು ಹೋಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಈ ಕದಳಿಯನ್ನು ಗೆದ್ದು ಬದುಕಿ ಬಂದೆ ಅಂತಾರೆ. ಅಂದರೆ ಕದಳಿಯನ್ನು ಗೆದ್ದಾಗಲೇ, ಅಂದರೆ ಈ ಪ್ರಪಂಚದ ಎಲ್ಲವನ್ನು ಗೆದ್ದಾಗಲೇ ನಿಜವಾದ ಬದುಕು ಅಲ್ವಾ. ಈಗ ಹುಟ್ಟು ಸಾವಿನ ಚಕ್ರ, ಆ ಚಕ್ರದಲ್ಲಿ ಸಿಗಾಕೊಂಡಿದ್ದೇವೆ ನಾವು. ಹುಡ್ತೀವಿ, ಮತ್ತೆ ಇನ್ನೊಂದು ಜನ್ಮ ತಗೊಳ್ತೀವಿ, ಸಾಯ್ತೀವಿ, ಮತ್ತೆ ಇನ್ನೊಂದು ಜನ್ಮ ತಗೊಳ್ತೀವಿ. ಹುಟ್ಟು ಜನನ ಮರಣ ಚಕ್ರ ನಮಗೆ ಹೊರತಲ್ಲ, ನಾವಿನ್ನಾದರೂ ಹೊರಕ್ಕೆ ಹೋಗಿಲ್ಲ. ಅಕ್ಕ ಹೇಳ್ತಾರೆ, ನಾನು ಬದುಕಿದೆ ಅಂತ ಹೇಳ್ತಾರೆ. ಬದುಕಿದೆ ಅಂದರೆ ಏನು ಅರ್ಥ? ಇನ್ನು ನಾನು ಸಾವಿಗೆ ಶರಣಾಗಕ್ಕಾಗಲ್ಲ, ಇಲ್ಲವೇ ಇಲ್ಲ, ಅದಾಗೋಯ್ತು, ಅದು ಹುಟ್ಟು ಸಾವುಗಳು ಮುಕ್ತಾಯ ಆಗೋಯ್ತು ನನಗೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆವಾಗ ಬದುಕಿ ಬಂದೆ ನಾನು. ಬದುಕಿ ಬಂದಿದ್ದಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ ಅವರು, ಬದುಕಿ ಬಂದೆ ಆಗ ಆ ಕದಳಿಯ ಬನದಲ್ಲಿ ಭವಹರನಾದ ಶಿವನನ್ನು ಕಂಡೆ. ಅದೇ ಕದಳಿಯಲ್ಲೇ, ಅಂದರೆ ಇದೇ ಪ್ರಪಂಚದಲ್ಲೇ, ಈ ಪ್ರಪಂಚದಲ್ಲಿಯೇ ನಾನು ಆ ಭವಹರ ಅಂದರೆ ಈ ಎಲ್ಲವನ್ನು ಕಳೆಯತಕ್ಕಂತಹ ಶಿವನನ್ನು, ಅಂದರೆ ಆ ಏಕ ಚೈತನ್ಯವನ್ನು ಕಂಡೆ. ಬರೀ ಕಂಡೆನಾ ಅಂದರೆ ಇಲ್ಲ, ಭವಗೆಟ್ಟು ಬಂದೆಯಾ ಮಗಳೇ ಅಂದ ಶಿವ. ಏನು ಹೇಳಿದ? ಎಲ್ಲ ಪ್ರಪಂಚ ಕಳ್ಕೊಂಬಿಟ್ಟು ಬಂದ್ಬಿಟ್ಯಾ, ನನಗೋಸ್ಕರ ಬಂದ್ಬಿಟ್ಯಾ ಅಂತ ಶಿವ ಹೇಳಿದಂತೆ. ಅಂಥ ಶಿವನು ಅತ್ಯಂತ ಕರುಣೆಯಿಂದ ನನ್ನನ್ನು ಬಿಗಿದಪ್ಪಿದ. ಅಂದರೆ ಈ ಚೈತನ್ಯದೊಳಗೆ ಈ ಚೈತನ್ಯ ಸೇರಿ ಹೋಯಿತು, ಅದು ಸೇರ್ತು. ಅವಾಗೇನಾಯಿತು? ಮಲ್ಲಿಕಾರ್ಜುನ ದೇವರ ಹೃದಯ ಕಮಲದಲ್ಲಿ ನಾನು ಅಡಗಿ ಹೋದೆ ಅಂತ ಹೇಳ್ತಾರೆ ಅಕ್ಕ. ಎಲ್ಲಿ ಜಾಗ? ಆ ಏಕ ಚೈತನ್ಯದ ಮಧ್ಯದಲ್ಲಿಯೇ ನಾವು ಸೇರಿ ಹೋಗ್ತೀವಿ. ಅದನ್ನು ಹೃದಯ ಕಮಲ ಅಂತ ಹೇಳಿ ಅಕ್ಕ ಕರೀತಾರೆ. ಅಂದರೆ ಅಷ್ಟಾಗಬೇಕು ಅಂದಾಗ ಏನಾಗಬೇಕು? ಪ್ರಪಂಚದಿಂದ ಗೆಲ್ಲಬೇಕು, ಪ್ರಪಂಚವನ್ನು ಗೆಲ್ಲಬೇಕು. ನಮ್ಮ ಈ ಕೆಳ ಶರೀರಗಳೇನಿದೆ, ಈ ಮೂರು ದೇಹಾತ್ಮ ಅಂತ ಏನು ಹೇಳ್ತೀವಿ, ಅದನ್ನು ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಂಡು ಬಂದು ಅದನ್ನು ಉನ್ನತಾತ್ಮಕ್ಕೆ ನಾವು ಅಡಿಯಾಳಾಗಿ ಮಾಡಿದಾಗ ಈ ಎಲ್ಲವೂ ಕೂಡ ಮುಂದೆ ನಡೀತಾ ಹೋಗುತ್ತೆ, ಅಲ್ಲಿವರೆಗೆ ಇಲ್ಲ. ಇದನ್ನು ಇಲ್ಲಿ ಅಕ್ಕ ಹೇಳ್ತಾರೆ. ಕದಳಿ ಅಂದರೆ ಪ್ರಪಂಚ. ಈ ಪ್ರಪಂಚವನ್ನು ಗೆದ್ದಾಗ ಮಾತ್ರವೇ ಏಕ ಚೈತನ್ಯದ ದರ್ಶನ ಅಥವಾ ಅದರಲ್ಲಿ ಸೇರಿ ಹೋಗುವಂತಹ ಒಂದು ಕ್ರಿಯೆ ನಡೆಯುತ್ತೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಅಕ್ಕ ಹೇಳ್ತಾರೆ. ಹಾಗಾಗಿ ನಾವೆಲ್ಲ ಕೂಡ ಈ ದೇಹಾತ್ಮ ಭಾವವನ್ನು ತಗ್ಗಿಸುವಂಥ ಪ್ರಯತ್ನ ಮಾಡಬೇಕು, ಅದನ್ನು ಕಡಿಮೆ ಮಾಡುವ ಕಡೆಗೆ ನಾವು ಗಮನ ಕೊಡಬೇಕಾಗತ್ತೆ. ಈಗ ಇನ್ನೊಂದು ಮುಖ್ಯ ವಚನ ನೋಡೋಣ. ಅದು ಅಲ್ಲಮ ಪ್ರಭುಗಳು. ಅವರು ಬಹಳ ಅರಿವಿನಲ್ಲಿ ಎತ್ತರದ ಸ್ಥಿತಿಯಲ್ಲಿದ್ದಂತಹ ಒಬ್ಬ ಮಹಾಮಹಿಮ ಶರಣ. ಅವರ ಅನುಭವ ಇದೆಯಲ್ಲ, ಅದು ಬಹಳ ಉನ್ನತವಾದಂತಹ ಅನುಭವ. ಎಲ್ಲ ಶರಣರಿಗಿಂತ ಒಂದು ಕೈ ಮಿಗಿಲು ಅಲ್ಲಮ ಪ್ರಭುಗಳು. ಮತ್ತು ಅವರ ವಚನಗಳನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಕಷ್ಟ. ಅತ್ಯಂತ ಬೆಡಗಿನ ವಚನಗಳನ್ನು ಅವರು ಹೇಳ್ತಾರೆ. ಅವರ ಒಂದು ವಚನವನ್ನು ಈಗ ನೋಡೋಣ. ಅವ್ರು ಹೇಳ್ತಾರೆ, ಕಾಯದ ಕಳವಳವ ಗೆಲಿದೊಡೇನೋ ಮಾಯದ ತಲೆಯನು ಅರಿಯದನ್ನಕ್ಕರ, ಮಾಯೆಯ ತಲೆಯನರಿದೊಡೇನೋ ಜ್ಞಾನದ ನೆಲೆಯನ ಅರಿಯದಕ್ಕರ, ಜ್ಞಾನದ ನೆಲೆಯನರಿದೊಡೇನೋ ತಾನು ತಾನಾಗದನ್ನಕ್ಕರ, ತಾನು ತಾನಾದ ಶರಣನ ನಿಲುವಿಂಗೆ ಒಂದು ಧಾರೆ ಮೇರೆಯುಂಟೆ ಗುಹೇಶ್ವರ ಅಂತ ಹೇಳ್ತಾರೆ. ಒಂದು ಧಾರೆ ಮೇರೆಯುಂಟೆ ಗುಹೇಶ್ವರ ಅಂತ. ಕಾಯದ ಕಳವಳ ಅಂದರೆ ನಮಗೆಲ್ಲ ಗೊತ್ತು, ಶರೀರದ ಗುಣಧರ್ಮ. ನಮ್ಮ ಶರೀರದ ಗುಣ ಏನೇನು ಗುಣಧರ್ಮ ಇದೆಯೋ ಅದೆಲ್ಲವೂ ಕೂಡ ಕಾಯದ ಕಳವಳ ಅಂತ ಹೇಳ್ತಾರೆ. ಅಂದರೆ ನೋವು, ನಲಿವು, ಚಿಂತೆ, ದುಃಖ, ಏನೇನು ಕಷ್ಟ ಬರುತ್ತೆ ಆ ಕಷ್ಟ ಎಲ್ಲವೂ ಕೂಡ ಕಾಯದ ಕಳವಳ. ಅದು ಆತ್ಮದ ಕಳವಳ ಅಲ್ಲ. ಅಂದರೆ ಆತ್ಮ ಇದನ್ನೆಲ್ಲ ನೋವು ಪಡೋದಿಲ್ಲ. ಏನು ನೋವು ಆದರೂ ಕೂಡ ಅದು ನಮ್ಮ ಈ ಶರೀರಕ್ಕೆ, ಈ ಕೆಳ ಶರೀರಕ್ಕೆ ಮಾತ್ರವೇ.
ಅದರಿಂದ ಬರುವಂತಹ ಪರಿಣಾಮ ಮಾತ್ರ ಅಂತರಾತ್ಮ ತೆಗೆದುಕೊಳ್ಳೋ ಅಂಥದ್ದು. ಈ ಕಾಯದ ಕಳವಳ ಇದೆಯಲ್ಲ, ಶರೀರದ ಗುಣಧರ್ಮ, ನೋವು, ನಲಿವು, ಚಿಂತೆ ಇತ್ಯಾದಿ ಮಾಯೆ ಯಾವುದು ಅಂತ ಹೇಳಿದ್ರೆ ಅಂತರಂಗದಲ್ಲಿ ಬಹಳ ಸೂಕ್ಷ್ಮವಾಗಿ ಹುದುಗಿರುವಂತಹ ವಿಷಯಗಳ ವಾಸನೆ. ಎಲ್ಲವನ್ನ ಬಿಟ್ಟರೂ ಬಿಡದಿ ಮಾಯೆ ಅಂತ ಹೇಳ್ತಾರೆ. ಯಾಕೆ? ನಾವು ಮೇಲ್ನೋಟಕ್ಕೆ ಎಲ್ಲ ಆಸೆಗಳನ್ನು ತ್ಯಜಿಸಿದ್ದೇವೆ, ಅದನ್ನು ಮಾಡಿದ್ದೇವೆ, ಇದನ್ನು ಮಾಡಿದ್ದೇವೆ, ಎಲ್ಲ ಬಿಟ್ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಯಾವ ಕ್ಷಣದಲ್ಲಿ ನಾವು ಬೇರಿನ ರೂಪದಲ್ಲಿ ಉಳಿದಿರುವಂತಹ ಆಸೆ ಮೇಲೆ ಎದ್ದು ಚಿಗುರು ಹೊಡೆಯುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಅದು ಪರೀಕ್ಷೆ ಬಂದಾಗಲೇ ಅದರ ನಿಜವಾದ ವಿಷಯ ಗೊತ್ತಾಗುವಂಥದ್ದು. ನನಗೆ ಕೋಪನೇ ಬರಲ್ಲ ಅಂತ ಹೇಳಿ ಎಷ್ಟು ಸಾರ್ತಿ ಬೇಕಾದರೂ ಅಂದ್ಕೋಬಹುದು, ಕೋಪ ಮಾಡ್ಕೊಳ್ತಲೇನೂ ಇರಬಹುದು. 10 ಸರ್ತಿ ಇದನ್ನು ಒಂದೇ ವಿಷಯನ ಮತ್ತೆ ಮತ್ತೆ ಕೇಳ್ತಾ ಇದ್ರೆ ತಟ್ಟಂತ ಕೋಪ ಬಂದೇ ಬಿಡುತ್ತೆ. ಅಂದರೆ ಕೋಪ ಗೆದ್ದಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ, ಗೆದ್ದಿಲ್ಲ. ಅಂದರೆ ಅದರ ಬೇರು ಇನ್ನೂ ಒಳಗಡೆ ಇದೆ. ಅದೇ ರೀತಿಯ ಆಸೆ ಇರ್ಬೋದು, ಎಲ್ಲವೂ ಅಷ್ಟೇ. ನಾವು ಮೇಲ್ನೋಟಕ್ಕೆ ನಾವು ನಿಜವಾಗ್ಲೂ ಏನಂತ ಇದಿಲ್ಲ, ಏನಿದೆ ಸಾಕು ಆ ಮಟ್ಟಕ್ಕಿದ್ದೀವಿ ನಿಜ. ಆದರೆ ನಮ್ಮ ಅಂತರಂಗದ ಪರೀಕ್ಷೆಯನ್ನು ಮಾಡಿಕೊಂಡಾಗ ಅವಾಗ ಗೊತ್ತಾಗುತ್ತೆ ನಮಗೆ ನಿಜವಾಗಿ ನಾವು ಗೆದ್ದಿದ್ದೀವ ಅಥವಾ ಇನ್ನು ಆಸೆಯ ಬೇರು. ಅದನ್ನು ಬುದ್ಧರು ತನಹ ಅಂತ ಕರೀತಾರೆ. ಅದೇ ಆ ಆಸೆಯ ಬೇರೆ ಪುನರ್ಜನ್ಮಕ್ಕೆ ಕಾರಣ ಆಗುವಂತಹದ್ದು. ಆ ಬೇರು ಉಳಿದಿದ್ದರೆ ಚಿಗುರು ಬಿಡುತ್ತೆ. ಚಿಗುರಿದ ಕೂಡಲೇ ಇನ್ನೊಂದು ಜನ್ಮ ತಗೊಳ್ಳೇಬೇಕಾಗತ್ತೆ. ಆ ರೀತಿ ಆಗತ್ತೆ. ಹಾಗಾಗಿ ಈ ಸೂಕ್ಷ್ಮವಾಗಿ ಹುದುಗಿರುವಂತಹ ವಿಷಯಗಳ ವಾಸನೆ ಏನಿದೆ ಅದನ್ನು ನಾವು ತೆಗೆದುಹಾಕಬೇಕಾಗತ್ತೆ. ಅಖಂಡ ಜ್ಞಾನದ ನೆಲೆ ಯಾವುದು ಅಂತಂದರೆ ಅದು ಆತ್ಮ ಮಾತ್ರ. ಅವನು ಮಾತ್ರ ಎಲ್ಲ ಜ್ಞಾನವನ್ನು ಪಡೆದಿರುವಂತಹದ್ದು. ಹಾಗಾಗಿ ಪರಮಾತ್ಮ ಸಾಧಕ ಭವಬಂಧನಗಳನ್ನೆಲ್ಲ ಕಳ್ಕೊಂಡು ಮುಕ್ತಿಯನ್ನು ಅನುಭವಿಸ್ಬೇಕು ಅಂದರೆ ಒಬ್ಬ ಸಾಧಕ ಯಾವ ಹಂತಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಎಲ್ಲ ಭವಬಂಧನಗಳನ್ನು ಕಳ್ಕೊಂಡು ತನ್ನ ಒಳಗಿರುವ ಈ ಬೇರುಗಳೇನು ಉಳಿದಿದೆ ಅದನ್ನು ಕೂಡ ಕಳ್ಕೊಂಡು ಮುಕ್ತಿಯನ್ನು ಅನುಭವಿಸಬೇಕು. ಅದು ಬಾಯಲ್ಲಿ ಹೇಳುವ ವಿಷಯ ಅಲ್ಲ. ನಾನು ಮುಕ್ತನಾಗಿದ್ದೇನೆ ಅಂತ ಹೇಳೋ ಅಂಥದ್ದಲ್ಲ. ಅದು ಬರೀ ಅನುಭವಕ್ಕೆ ಮಾತ್ರ ಸಿಗುವಂಥದ್ದು. ಅದನ್ನು ಅನುಭವಿಸಬೇಕು. ಅದನ್ನು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅದನ್ನು ಅನುಭವಿಸಬೇಕು ಅಂತೇಳಿ ಅಂದರೆ ಅವನು ತನ್ನ ದೇಹದ ಕಳವಳವನ್ನು ಕಳ್ಕೊಂಡು ಬಾಹ್ಯ ವಿಷಯಗಳ ಆಕರ್ಷಣೆಗಳನ್ನು ಸಂಪೂರ್ಣವಾಗಿ ಗೆದ್ದಾಗ, ಮಾಯೆಯನ್ನು ಗುರುತಿಸಿ ಅದನ್ನು ನಷ್ಟಗೊಳಿಸಿದಾಗ, ಅಂದರೆ ಇಂತಿಂಥದೆಲ್ಲ ಮಾಯೆ, ಎಲ್ಲ ಬಂಧನವೂ ಮಾಯೆನೇ. ನಮಗೆ ಮಾಯೆ ಮುಸ್ಕಿರೋದ್ರಿಂದನೇ ಎಲ್ಲದಕ್ಕೂ ಅಂಟ್ಕೊಂಡಿರೋದು. ನಾವು ಸಂಸಾರಕ್ಕೆ ಅಂಟ್ಕೊಂಡಿದ್ದೀವಿ, ಎಲ್ಲದಕ್ಕೂ ಹಾಕ್ಕೊಂಡಿದ್ದೀವಿ. ಒಂದೊಂದಲ್ಲ ಅಂಟ್ಕೊಂಡಿರೋದು. ನೋಡ್ತಾ ಹೋದರೆ ಚೆಕ್ ಮಾಡ್ಕೋಬೇಕು ನಮ್ಮನ್ನು ನಾವು. ಕೂತ್ಕೊಂಡಾಗ ಧ್ಯಾನ ಕಾಲದಲ್ಲಿ ಧ್ಯಾನ ಮುಗಿದ ಮೇಲೆ ವೇಳೆ ಇಟ್ಕೊಂಡು ಏನಕ್ಕೆ ಅಂಟಾಕೊಂಡಿದ್ದೀನಿ ನಾನು ಅಂತ ಹುಡುಕ್ತಾ ಹೋದರೆ ಎಷ್ಟು ವಿಷಯ ಸಿಗುತ್ತೆ ಅಂದರೆ ಎಲ್ಲಕ್ಕೂ ಒಂದೇ ಒಂದು ಎಲ್ಲವನ್ನ ಬಿಟ್ಬಿಡೋದು ಅಷ್ಟೇ. ಆದರೆ ಅದು ಎಷ್ಟು ಕಷ್ಟ ಇದೆ, ನಿಜಕ್ಕೂ ಕಷ್ಟ. ಆ ಸಾಧನೆಯಲ್ಲಿ ಕೈಗೊಳ್ಳಬೇಕಾಗತ್ತೆ ನಾವು. ಆವಾಗ ಸಾಧಕನ ಅಂತರಂಗ ಬಹಿರಂಗಗಳು ಎರಡರಲ್ಲೂ ಶುದ್ಧನಾಗ್ತಾನೆ. ಯಾವಾಗ? ಪೂರ್ತಿಯಾಗಿ ಎಲ್ಲ ಭವಬಂಧನದಿಂದ ಮುಕ್ತರಾದಾಗ, ಮಾಯೆಯ ಬಲೆಯಿಂದ ಮುಕ್ತರಾದಾಗ ಮಾತ್ರ ಆ ಹಂತದಲ್ಲಿ ಪರವಸ್ತುವನ್ನು ಅರಿಯೋದಕ್ಕೆ ಸಾಧ್ಯ. ಅಲ್ಲಿ ತನಕ ಪರವಸ್ತುವನ್ನು ಅರಿಯೋದಕ್ಕೆ ಸಾಧ್ಯ ಇಲ್ಲ. ಏಕ ಚೈತನ್ಯ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಅದನ್ನು ಚಿತ್ ಘನ ಅಂತ ಹೇಳಿ ಕೂಡ ಕರೀತಾರೆ. ಆವಾಗ ಜನನ ಮರಣ ಚಕ್ರದಿಂದ ಪಾರಾಗ್ತೇವೆ. ಈ ಪರವಸ್ತು ಎಲ್ಲಿದೆ? ಸಾಮಾನ್ಯವಾಗಿ ಎಲ್ಲಿದೆ? ಅದು ನಮ್ಮ ಹೃದಯದಲ್ಲಿದೆ ಅಂತ ಹೇಳ್ತೀವಿ. ಸಾಧಕರ ಹೃದಯದ ಅಂತರಾಳದಲ್ಲಿದೆ. ಆದರೆ ಎಲ್ಲೆಲ್ಲೂ ಇರೋದು ಅದೇನೇನೆ. ಅದರ ಅನುಭವ ನಮಗಿಲ್ಲ. ಈಗಿಲ್ಲಿ ಸುತ್ತ ಗಾಳಿ ಇದೆ, ನಮ್ಮ ಕಣ್ಣಿಗೆ ಕಾಣ್ತಾ ಇದೆಯಾ? ಅದನ್ನೇ ಉಸಿರಾಡ್ತಿದ್ದೀವಿ ಅಲ್ವಾ? ಗಾಳಿ ಉಸಿರಾಡ್ತಿದ್ದೀವೋ ಇಲ್ವೋ? ಈಗ ಕೂತ್ಕೊಂಡಾಗ ಸುಮ್ಮನೆ ಕೂತಿಲ್ಲ, ಉಸಿರಾಟ ನಡೀತಾ ಇದೆ. ನಮಗೆ ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತಾ ಇಲ್ಲ. ಅದೇ ರೀತಿ ಅದಕ್ಕಿಂತ ಸೂಕ್ಷ್ಮವಾದಂತಹ ಪರವಸ್ತು ಎಲ್ಲ ಕಡೆಯೂ ಇದೆ. ನಮ್ಮ ಒಳಗೂ ಇದೆ, ನಮ್ಮ ಹೊರಗೂ ಇದೆ, ಎಲ್ಲ ಕಡೆಯೂ ಇದೆ. ಆದರೆ ಅದರ ಅರಿವು ನಮಗಿಲ್ಲ. ಗಾಳಿನಾದರೂ ಅಟ್ಲೀಸ್ಟ್ ಉಸಿರಾಡ್ತೀವಲ್ವ, ಅದರಿಂದ ಏನಾದರೂ ಗಾಳಿ ಇದೆ ಅಂತಕ್ಕೊಂದು ಪ್ರೂಫ್ ಕೊಡ್ಬೋದು. ಅದಕ್ಕೇನು ಮಾಡೋಣ? ಅದಕ್ಕಾಗಲ್ಲ. ಅದಕ್ಕೆ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಅದಕ್ಕೆ ಅರ್ಥ ಆಗುವಂಥದ್ದು. ಈ ತಿಳಿವು ಅರಿವು ಸಾಧಕ ಪಡಿಬೇಕು. ಅದು ನಿಜ, ಅದು ಸತ್ಯ ಅನ್ನುವ ತಿಳಿವು, ಅದರ ಅರಿವು, ಅದನ್ನು ಸಾಧಕ ಪಡಿಬೇಕಾಗತ್ತೆ. ಆವಾಗ ಅಜ್ಞಾನದ ಕತ್ತಲೆ ಹೋಗೋದು. ಅಲ್ಲಿವರೆಗೆ ಅಜ್ಞಾನ ಹೋಗಲ್ಲ. ಎಷ್ಟೇ ಗ್ರಂಥಗಳನ್ನು ಓದಿ, ಎಷ್ಟೆಲ್ಲ ಕೂಡ ಹಾಕಿ ತಲೆನಲ್ಲಿ ಇಟ್ಕೊಳ್ಳಿ, ಏನೆಲ್ಲ ಪುಸ್ತಕಗಳನ್ನು ಬರೀರಿ, ಏನೆಲ್ಲ ಮಾಡಿ, ಇಲ್ಲ, ಸಾಧ್ಯ ಇಲ್ಲ. ಅಜ್ಞಾನದ ಕತ್ತಲೆ ಹೋಗೋದು ಭವವನ್ನು ಕಳೆದಾಗ ಮಾತ್ರ, ಮಾಯೆಯಿಂದ ಬಿಡಿಸಿಕೊಂಡಾಗ ಮಾತ್ರ. ಅದಕ್ಕೆ ಇನ್ನೂ ಒಂದು ಹಂತ ಹೇಳ್ತಾರೆ. ಜ್ಞಾನ ಸಿಕ್ಕರೆ ಸಾಧನೆ ಮುಗಿಯೋದಿಲ್ಲ ಅಂತಾರೆ ಅಲ್ಲಮಪ್ರಭುಗಳು.
ಜ್ಞಾನ ಸಿಕ್ತು ನನಗೆ ಅಂತ ಹೇಳಿ ಬಹಳ ಸಂತೋಷ ಪಡಬೇಡಿ. ಅಲ್ಲಿಗೆ ನಿಮ್ಮ ಸಾಧನೆ ಮುಗಿದಿಲ್ಲ. ಇಷ್ಟೆಲ್ಲ ಜ್ಞಾನ ನಂಗೆ ಸಿಕ್ಕಿದೆಯಲ್ಲ, ಇನ್ನೇನು ಏನು ಬೇಕಾದ್ರೂ ನಾನು ನೋಡಿ ತಿಳ್ಕೊಬಲ್ಲೆ ಅಂದರೆ ಇಲ್ಲ, ಸಿಕ್ಕಿಲ್ಲ. ಏನು ಹೇಳ್ತಾರೆ, ಆ ಜ್ಞಾನ ಅನುಭವದಲ್ಲಿ ಬರಬೇಕು. ಆ ಜ್ಞಾನ ನಿಮ್ಮದಾಗಬೇಕು. ಜ್ಞಾನ ಇದೆ, ಅದರ ನಿಮ್ದ ಅನುಭವಿಸಬೇಕು. ಜ್ಞಾನವನ್ನು ಅನುಭವದಲ್ಲಿ ಬರಬೇಕು. ಆವಾಗ ಮಾತ್ರ, ಅದನ್ನು ಅನುಭವಿಸಿದಾಗ ಮಾತ್ರ ಆ ಪರವಸ್ತು ನಾನು ಎರಡೂ ಒಂದೇ ಅನ್ನೋದು ಗೊತ್ತಾಗತ್ತೆ. ಅಲ್ಲಿವರೆಗೆ ಗೊತ್ತಾಗಲ್ಲ. ನಾನೇ ಆ ಪರವಸ್ತು ಅನ್ನುವಂತಹ ಅನುಸಂಧಾನ ನಡೆಯಬೇಕು. ಬರೀ ತಿಳಿಯೋದಲ್ಲ, ಅದರ ಅನುಸಂಧಾನ ಆಗಬೇಕು. ಅದನ್ನು ಸಾಕ್ಷಾತ್ತಾಗಿ ಆ ಪರವಸ್ತುವೇ ನಾನು ಅನ್ನೋದನ್ನು ಅನುಭವಿಸಬೇಕು. ಆ ಅನುಸಂಧಾನ ಆದಾಗ ನಾನು ಅನ್ನುವಂತಹ ಭಿನ್ನ ಪ್ರಜ್ಞೆ ಹೊರಟು ಹೋಗುತ್ತೆ. ಅಕ್ಕ ಹೇಳ್ತಾರಲ್ಲ, ನೀನು ಅನ್ನೋಕ್ಕಾಗಲ್ಲ, ನಾನು ಅನ್ನೋಕ್ಕಾಗಲ್ಲ. ಆ ಹಂತ ತಲುಪಬೇಕು ಅಂದರೆ ಆ ಪರವಸ್ತುವಿನೊಡನೆ ನಮ್ಮ ಜ್ಞಾನ ಸಿಕ್ಕಾಗ, ಜ್ಞಾನದ ಅನುಸಂಧಾನ ನಡೆದಾಗ ಮಾತ್ರ ಎಲ್ಲವೂ ಹೋಗಿ ಒಂದೇ ಒಂದು ಉಳಿಯುತ್ತೆ. ಅಖಂಡ ಏಕತ್ವ ಅದು ಸಿಗತ್ತೆ. ಅಖಂಡ ಪರವಸ್ತು ಮಾತ್ರವೇ ಉಳಿಯಬೇಕು. ಆಗ ಅಲ್ಲಿ ಶಿವೋಹಂ ಅನ್ನುವ ಪ್ರಜ್ಞೆ ಸ್ಫುರಿಸುತ್ತದೆ. ಆವಾಗ ಅಹಂ ಬ್ರಹ್ಮಾಸ್ಮಿ ಆ ಪದ ಎಲ್ಲಿಂದ ಬಂತು? ಉಪನಿಷತ್ತು ವಾಕ್ಯ ಅಂತ ಹೇಳಿ ಕೊಂಡಾಡ್ತೀವಿ ನಾವು. ಈ ಸಾಧಕ ಯಾವ ಋಷಿ ಅದನ್ನು ಹೇಳಿದರೋ ಆ ಋಷಿ ಅಲ್ಲಿದ್ದರು. ಎಲ್ಲಿದ್ದರು? ಈ ಪರವಸ್ತುವನ್ನು, ಅದು ನಾನು ಎರಡು ಒಂದೇ ಅಂತ ಅದನ್ನು ಅನುಭವಿಸಿ ಆಗ ಹೇಳಿದರು ಅಹಂ ಬ್ರಹ್ಮಾಸ್ಮಿ ಅಂತ. ಅದೇ ರೀತಿ ಶಿವೋಹಂ, ಯಾವುದೇ ಪದ ತಗೊಳ್ಳಿ, ಶಿವ ಅಂದ್ರೇನು, ಬ್ರಹ್ಮ ಅಂದ್ರೇನು, ಒಂದು ಇರೋದು ಒಂದೇ ಚೈತನ್ಯ. ಆ ಹಂತಕ್ಕೆ ತಲುಪಬೇಕು. ನಮ್ಮ ಋಷಿಮುನಿಗಳಿದ್ರಲ್ಲ, ಈ ಬ್ರಹ್ಮವಾಕ್ಯಗಳನ್ನು ಬರೆದಂತಹವರು, ಅವರೆಲ್ಲ ಈ ಸ್ಥಿತಿಯಲ್ಲಿ ಬರೆದಂತಹವರು. ಅದಕ್ಕೆ ನಾವು ಉಪನಿಷತ್ತಿಗೆ, ವೇದಕ್ಕೆ ಅಷ್ಟೊಂದು ಬೆಲೆ ಕೊಡುವಂಥದ್ದು ಜ್ಞಾನದ ಭಂಡಾರ ಅಂತ ಕರೆಯೋದು. ಯಾಕೆಂದರೆ ಅಷ್ಟು ತುಂಬಿದೆ, ಅದರಲ್ಲಿ ಬೇಕಾದಷ್ಟು ಇದೆ. ಅದನ್ನು ಬರೀ ಓದಿದರೆ ಸಾಲಲ್ಲ, ನಮ್ಮದನ್ನಾಗಿ ಮಾಡಿಕೊಳ್ಬೇಕು. ಅದರ ಅನುಭವಿಸಬೇಕು. ಅನುಭವಿಸಿದಾಗ ಈ ಅಖಂಡತ್ವ ಬರುತ್ತಲ್ಲ, ಅಖಂಡತ್ವ ಬಂದಾಗ ಶಿವೋಹಂ ಅಥವಾ ಅಹಂ ಬ್ರಹ್ಮಾಸ್ಮಿ ಆಗತ್ತೆ. ಅಲ್ಲಿವರೆಗೆ ನಾವು ಹೋಗಬೇಕಾಗತ್ತೆ. ಅದು ಯಾವ ಸ್ಥಿತಿ? ಅದು ಏನಿದೆ ಅಲ್ಲಿ? ಅದು ಕೇವಲ ಆನಂದದ ಸ್ಥಿತಿ ಇದೆ. ಅದನ್ನು ಪರಮುಕ್ತಿ ಅಂತ ಹೇಳ್ತಾರೆ. ಶರಣ ನಿಲ್ಲುವುದು ಅಲ್ಲಿ. ಶರಣ ಅಂದರೆ ಅದೇ ಅರ್ಥ. ಶರಣ ಅಂದರೆ ಜೀವನ್ಮುಕ್ತ. ಜೀವನ್ಮುಕ್ತ ಸದಾಕಾಲ ಪರಮಾನಂದದ ಸ್ಥಿತಿನಲ್ಲೇ ಇರ್ತಾನೆ, ಏಕತ್ವದಲ್ಲೇ ಇರ್ತಾನೆ. ಅದನ್ನು ಬಿಟ್ಟು ಬೇರೆ ಅವ್ರಿಗೆ ಇನ್ನೇನು ಇರೋದಿಲ್ಲ ಅಂತ ಹೇಳಿ ಮುಂದೆ ಇನ್ನೊಂದು ಶ್ಲೋಕವನ್ನು, ವಚನವನ್ನು ನೋಡೋಣ. ನೆನಪು ಸತ್ತಿತ್ತು, ಭ್ರಾಂತು ಬೆಂತಿತ್ತು, ಅರಿವು ಮರೆಯಿತು, ಕುರುಹು ಕೆಟ್ಟಿತ್ತು. ಗತಿಯ ನರಸಲುಂಟೆ, ಮತಿಯ ನರಸಲುಂಟೆ, ಅಂಗವೆಲ್ಲ ನಷ್ಟವಾಗಿ ಲಿಂಗಲೀಯವಾಗಿತ್ತು. ಕಂಗಳ ಅಂಗದ ಕಳೆಯ ಬೆಳಗಿನ ಭಂಗ ಹಿಂಗಿತ್ತು ಗುಹೇಶ್ವರ ಅಂತ ಹೇಳ್ತಾರೆ ಅಲ್ಲಮ ಪ್ರಭುಗಳು. ಹಾಗಂದರೆ ಏನು ಅಂತ ನೋಡೋಣ. ಶರಣ ದೇವರಲ್ಲಿ ಒಂದಾಗಿ ಹೋಗಿದ್ದಾನೆ. ಈಗ ಈ ಹಂತದಲ್ಲಿ ದೇವರಲ್ಲಿ ಒಂದಾದ ಸ್ಥಿತಿಯಲ್ಲಿ ಅವನ ಮನಸ್ಸು ಏನು ಮಾಡ್ತಿದೆ? ಏನು ಮಾಡ್ತಾ ಇಲ್ಲ. ಅವನ ಮನಸ್ಸು ಕೂಡ ದೇವರಲ್ಲಿ ಒಂದಾಗಿದೆ. ಅದರಿಂದ ಅವನಿಗೆ ಯಾವುದೇ ನೆನಪಿಲ್ಲದ ಸ್ಥಿತಿಗೆ ಹೋಗಿದ್ದಾನೆ. ಅಂದರೆ ಎಲ್ಲವೂ ಕೂಡ ನಷ್ಟವಾಗಿ ಹೋಗಿದೆ. ಒಂದೇ ಗೊತ್ತಿರೋದು ಅವನಿಗೆ, ತಾನಲ್ಲ, ಅಲ್ಲಿ ದೇವರಲ್ಲಿದ್ದಾನೆ ಅಂತ. ಆತ್ಮಕ್ಕಿಂತ ಭಿನ್ನವಾದಂತಹ ದೇಹ ಇತ್ಯಾದಿಗಳು ತಾನು ಅನ್ನುವಂತಹ ಭ್ರಮೆ ಕಳೆದು ಹೋಗಿದೆ. ಅಂದರೆ ಅವನು ಶರೀರತಃ ಬದುಕಿದ್ದಾನೆ, ತನ್ನ ಶರೀರಗಳನ್ನು ಉಪಯೋಗಿಸ್ತಾ ಇದ್ದಾನೆ. ಆದರೆ ಅವನಿಗೆ ಆ ಭ್ರಮೆ ಇಲ್ಲ. ಈ ಶರೀರ ಅದು ತಾನು ಬೇರೆ ಅನ್ನುವ ಆ ಭ್ರಮೆ ಅನ್ನೋದು ಇಲ್ಲ. ಅವನು ಯಾವ ಸ್ಥಿತಿನಲ್ಲಿದ್ದಾನೆ ಅಂದರೆ ಅರಿವು ತಾನಾಗಿದ್ದಾನೆ. ಅವನು ತಲುಪಬೇಕಾದಂತಹ ಗುರಿ ಬೇರೆ ಏನು ಉಳಿದಿಲ್ಲ. ದೇವರಿಗಿಂತ ನಾನು ಬೇರೆ ಅನ್ನುವಂತಹ ಮತಿ ಇಲ್ಲ. ಅಂದರೆ ಆ ಬುದ್ಧಿಶಕ್ತಿ ಅಂತ ಒಂದಿರುತ್ತಲ್ಲ, ಅದು ನೀನು ಬೇರೆ ಬೇರೆಯವ್ರಿಗಿಂತ ಬೇರೆ, ನೀನು ಇಷ್ಟೆಲ್ಲ ಓದಿದ್ಯಾ, ನೀನು ಇಷ್ಟೆಲ್ಲ ಮಾಡಿದ್ಯಾ, ಹಾಗೆ ಹೀಗೆ ಅಂತ ಹೇಳ್ತಿರುತ್ತಲ್ಲ, ಅದಿಲ್ಲ. ಅದು ನಷ್ಟವಾಗಿ ಹೋಗಿದೆ. ಜೀವಭಾವವೂ ಇಲ್ಲ. ಈ ಶರೀರ ಹೀಗಿರುತ್ತೆ, ಇನ್ನೊಂದು ಗಳಿಗೆ ಬಿದ್ದೋಗುತ್ತೆ, ಯಾವಾಗ ಬೇಕಾದ್ರೂ ಹೋಗಲಿ, ಪರವಾಗಿಲ್ಲ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅವರು. ಮರಣ ಭಯ ಅನ್ನೋದು ಇಲ್ಲವೇ ಇಲ್ಲ. ಅಂಥ ಸ್ಥಿತಿಯಲ್ಲಿ ಅವ್ರಿಗೆ ಇದೀನಿ ನಾನು ಅಂತಾರೆ. ಆ ಶರಣನು ಚೈತನ್ಯ ಘನ ವಸ್ತುವಾಗಿದ್ದಾನೆ. ಅಖಂಡವಾದ ಅರಿವಿನ ಸತ್ಯದಲ್ಲಿದ್ದಾನೆ. ಅಖಂಡನಿಗೆ ಭಂಗವೇ, ಆ ಖಂಡತ್ವನೇ ಬರೋದಿಲ್ಲ, ಭಂಗನೇ ಬರೋದಿಲ್ಲ ಅಂತಾರೆ ಅಲ್ಲಮ ಪ್ರಭುಗಳು.
ಇದು ಸಮಾಧಿಯ ಸ್ಥಿತಿ. ಅಂದರೆ ಅರಿವು ತಾನೇ ತಾನಾಗಿರುವಂತಹ ಸ್ಥಿತಿ. ಶರೀರ, ಮನಸ್ಸು ಇಂಥದ್ದು ಅದು ಇದು ಯಾವುದೂ ಇಲ್ಲ. ಬರಿಯ ದೇವರಲ್ಲಿ ಒಂದಾದಂತಹ ಒಂದು ಸ್ಥಿತಿ ಏನಿದೆ, ಆ ಘನತ್ವದ ಸ್ಥಿತಿ ಅದು ಮಾತ್ರವೇ ಉಳಿದಿದೆ ಅಂತ ಹೇಳ್ತಾರೆ. ಅದು ಅರಿವು ಒಂದೇ ಇರುವಂತಹ ಒಂದು ಸ್ಥಿತಿ, ಅದನ್ನು ಸಮಾಧಿ ಸ್ಥಿತಿ ಅಂತ ಹೇಳಿ ಕರೀತಾರೆ. ಹೀಗೆ ಇಷ್ಟೆಲ್ಲ ಆದ ನಂತರ ಇನ್ನು ಅರಿವು ಅಂದರೆ ಏನೋ ತಿಳಿ ಇನ್ನೊಂದು 2-3 ಶ್ಲೋಕಗಳಲ್ಲಿ 2-3 ವಚನಗಳಲ್ಲಿ ತಿಳ್ಕೊಂಡು ಮುಂದಿನ ಇದನ್ನು ನೋಡೋಣ. ಅಷ್ಟದಳ ಕಮಲದ ಮೇಲಿಪ್ಪ ನಿಶೂನ್ಯನ ಮರ್ಮವನ್ನು ಅರಿಯದೆ ಪ್ರಾಣಲಿಂಗವೆಂದೆಂಬರು ಸಂತೆಯ ಸುದ್ದಿಯ ವಂಚಕರು. ಲಿಂಗದ ಅಪ್ಯಾಯಮಾನಕ್ಕೆ ಲಿಂಗವನ್ನು ಅರಸುವ ಭಂಗಿತರನೇನೆಂಬೆ ಗುಹೇಶ್ವರ ಅಂತ ಹೇಳ್ತಾರೆ. ಅಂದರೆ ಅಲ್ಲಮಪ್ರಭುಗಳು ಹೇಳ್ತಾರೆ, ನಮ್ಮ ಹೃದಯ 8 ಭವರೂಪದ ದಳಗಳಿಂದ ಕೂಡಿದೆ ಅಂತಾರೆ. ಅಂದರೆ ನಮ್ಮ ಹೃದಯ ಕಮಲ ಅಂತ ಏನು ಹೇಳ್ತೀವಿ ಅಂದರೆ ಹಾರ್ಟ್ ಸೀಟ್, ಅಲ್ಲಿಯೇ ಪರಮಾತ್ಮ ನೆಲೆಸಿರುವಂತಹದ್ದು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರೋ ಅಂಥದ್ದು. ಅದು ನಮ್ಮ ಈ ಸ್ಥೂಲವಾದಂತಹ ಈ ನಮ್ಮ ಶರೀರದ ಎದೆಯ ಭಾಗದಲ್ಲಿ ಎಡಕ್ಕಿರುವಂತಹ ಸ್ಥೂಲ ಒಂದು ಹೃದಯ ಇದೆಯಲ್ಲ, ಅದಲ್ಲ. ಯಾವ ಹೃದಯ ರಕ್ತವನ್ನು ಪಂಪ್ ಮಾಡುತ್ತೋ ಅದಲ್ಲ. ಈ ಹೃದಯ ಅಧ್ಯಾತ್ಮ ಹೃದಯ ಅಂತ ಕರೆಯುವಂಥದ್ದು ಎದೆಯ ಸೀದಾ ಮಧ್ಯಭಾಗಕ್ಕೆ ಒಂದು ಅಂಗುಲ ಒಳಗ ಭಾಗದಲ್ಲಿ ಇರುವಂತಹದ್ದು. ಅಲ್ಲಿ 8 ದಳದ ಕಮಲದ ಮೇಲೆ ಶಿವ ಇದ್ದಾನೆ ಅಥವಾ ಏಕಚೈತನ್ಯ ನೆಲೆಸಿದೆ ಅಂತ ಹೇಳ್ತಾರೆ. ಅಲ್ಲಿ ಪರಶಿವನ ನೆಲೆ ಅಂದರೆ ಈ ಅಧ್ಯಾತ್ಮ ಹೃದಯದಲ್ಲಿದೆ ಅನ್ನುವಂತಹ ಮಾತನ್ನು ಅಲ್ಲಮಪ್ರಭುಗಳು ಹೇಳ್ತಾರೆ. ಅದು ಇದು ನಮ್ಮ ಅದರ ಪ್ರತೀಕ ಯಾವುದು? ಇಲ್ಲಿರುವಂತಹ ದೇವರನ್ನು ನಮ್ಗೆ ನೋಡಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಒಂದು ಪ್ರತೀಕವಾಗಿ ನಮ್ಮ ಕೈಗೆ ಒಂದು ದೇವರನ್ನು ಕೊಡ್ತಾರೆ, ಒಂದು ಲಿಂಗವನ್ನು ಕೊಟ್ಟಿದ್ದಾರೆ. ಆ ಲಿಂಗವನ್ನು ಭಕ್ತರು ಅಂತರಂಗಕ್ಕೆ ಹೋಗುವ ಮುಂಚೆ ಇಷ್ಟಲಿಂಗವನ್ನು ಅರಿತು ಅನುಸಂಧಾನ ಮಾಡಬೇಕು. ಅಂದರೆ ಅದನ್ನು ಶಿವಯೋಗ ಅಂತ ಕರೀತಾರೆ. ಮೊದಲನೆಯ ಭಾಗದಲ್ಲಿ ಪ್ರಸ್ತಾವನೆಯನ್ನು ಮಾಡುವಾಗ ಶಿವಯೋಗ ಅಂದರೆ ಏನು ಅಂತ ಹೇಳಿ ನಾನು ಹೇಳಿದ್ದೇನೆ. ಅದರ ಕೈಯಲ್ಲೇ ಲಿಂಗವನ್ನು ಹಿಡ್ಕೊಂಡು ಅದರಲ್ಲಿ ಉನ್ಮೇಲನೇತರಾಗಿ ನೋಡ್ತಾ ಅದರ ಒಳಗೆ ಒಂದಾಗುವಂತಹ ಒಂದು ಧ್ಯಾನ ಸ್ಥಿತಿ ಏನಿದೆ ಅದನ್ನು ಮುಂದಕ್ಕೆ ಶಿವಯೋಗಕ್ಕೆ ಅದು ಕರ್ಕೊಂಡು ಹೋಗುತ್ತೆ. ಹಾಗೆ ಅದನ್ನು ಅನುಸಂಧಾನ ಮಾಡಬೇಕು, ಅದನ್ನು ಅನುಭವಿಸಬೇಕು. ಅದಾಗುತ್ತಾ ಇದ್ದಾಗ ಆಮೇಲೆ ಪ್ರಾಣಲಿಂಗದ ಬಗ್ಗೆ ಬರೀ ಇಷ್ಟನ್ನೇ ಮಾಡೋಕ್ಕೆ ಗೊತ್ತಿಲ್ಲದೆ ಇರೋರು ಪ್ರಾಣಲಿಂಗದ ಬಗ್ಗೆ ಅಥವಾ ಹೃದಯದ ಇದ್ರ ಬಗ್ಗೆ ಚೈತನ್ಯದ ಬಗ್ಗೆ ಮಾತಾಡೋದಕ್ಕೆ ಅದು ವ್ಯರ್ಥ ಅಂತ ಹೇಳ್ತಾರೆ. ಅದು ಬರೀ ಶಬ್ದಗಳು. ಅವರಿಗೆ ಬರೀ ಲಿಂಗದ ಬಯಕೆ, ಅಂಗದ ಅರಿವು, ಒಲವು ಇಂತಹ ಭಂಗಿತರು ಅಂತ ಹೇಳ್ತಾರೆ. ಭಂಗಿತರು ಅಂದರೆ ಪ್ರಾಪಂಚಿಕರು, ಸಾಧನೆ ಮಾರ್ಗದಲ್ಲಿ ಇರೋರು ಅಲ್ಲ. ಸಾಧನೆ ಮಾರ್ಗದಲ್ಲಿರೋರು ಎಲ್ಲವನ್ನು ಒಂದು ಅಂತ ಭಾವಿಸಿಯೇ ಮುಂದಕ್ಕೆ ಹೋಗ್ತಾರೆ ಹೊರತು ಅದು ಬೇರೆ ಇದು ಬೇರೆ, ನಿನ್ಗೆ ಅದೇ ಇರಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅನ್ನುವಂತಹ ಕಟ್ಟುಪಾಡುಗಳನ್ನು ಹಾಕೋದಿಲ್ಲ. ಪ್ರಾಪಂಚಿಕರು ಮಾತ್ರವೇ ಕಟ್ಟುಪಾಡನ್ನು ಹಾಕೋದು. ಯಾವ ಸ್ಥಿತಿಯಲ್ಲಿ ಯಾರಿಗೆ ಆ ಒಂದು ಸಮಾಧಿ ಸ್ಥಿತಿ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಕೆಲವರಿಗೆ ಓದ್ತಾ ಹಾಗೆ ಬರ್ಬೋದು, ಕೆಲವರು ಧ್ಯಾನ ಮಾಡ್ತಾ ಬರ್ಬೋದು, ಕೆಲವ್ರಿಗೆ ಏನೂ ಇಲ್ದಲೇ ಸಮಾಧಿ ಸ್ಥಿತಿ ಬರ್ಬೋದು. ಯಾವಾಗ ಯಾರಿಗೆ ಹೇಗೆ ಇದು ಆಗತ್ತೆ ಅನ್ನುವಂಥದ್ದನ್ನು ಯಾರೂ ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಟ್ಟು ನೀ ಹೀಗೆ ಮಾಡು, ಹೀಗೆ ಇರು, ಹೀಗೆ ಆಗತ್ತೆ ಅನ್ನುವಂಥದ್ದೆಲ್ಲ ಏನೂ ಇಲ್ಲ. ಅದನ್ನು ಪ್ರತಿಯೊಬ್ಬರೂ ಕೂಡ ಅವರವರ ಭಾವಕ್ಕೆ ಅವರವರ ಇದಕ್ಕೆ ತಕ್ಕಂತೆ ಅದನ್ನು ಅನುಭವಿಸ್ತಾ ಹೋಗ್ತಾರೆ. ಹಾಗಾಗಿ ಆ ಕಟ್ಟುಪಾಡುಗಳೆಲ್ಲ ಪ್ರಾಪಂಚಿಕರಿಗಾಗುವಂತಹದ್ದು, ಸಾಧಕರಿಗಲ್ಲ. ಸಾಧಕ ಸೀದಾ ಬೇಕಾದರೂ ಹೋಗಬಲ್ಲ. ಅಂದರೆ ಅವರವರ ಯಾವ ಮಾರ್ಗವನ್ನು ಅನುಸರಿಸ್ತಾರೆ, ಭಕ್ತಿ ಮಾರ್ಗವೋ, ಕರ್ಮ ಮಾರ್ಗವೋ, ಜ್ಞಾನ ಮಾರ್ಗವೋ, ರಾಜಮಾರ್ಗವೋ ಗೊತ್ತಿಲ್ಲ ನಮಗೆ. ಆಯಾ ಮಾರ್ಗಕ್ಕೆ ಅನುಗುಣವಾಗಿ ಅವರು ಆ ಒಂದು ಸಮಾಧಿ ಸ್ಥಿತಿಯನ್ನು ಪಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾವು ಹೀಗೆ ಅಂತ ಹೇಳಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದು ಹಾಗೆ ತಲುಪಿದಂಥದ್ದು ನಿಜವಾದ ಅಲ್ವಾ ಅಂತ ಕೂಡ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನುಭವಿಸಿದವನಿಗೆ ಮಾತ್ರ ನಿಜತ್ವ ಅನ್ನೋದು ಗೊತ್ತಿರುತ್ತೆ. ಹಾಗೆ ಬಹಳ ವಿಷಯಗಳನ್ನು ಅರಿವಿನ ಬಗ್ಗೆ, ಸಮಾಧಿಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗಬಹುದು. ತನು ನಿಮ್ಮ ಪೂಜಿಸುವ ಕೈಗೆ ಸಂದುದು, ಮನ ನಿಮ್ಮ ನೆನೆವ ಧ್ಯಾನಕ್ಕೆ ಸಂದುದು, ಪ್ರಾಣ ನಿಮ್ಮ ರತಿ ಸುಖಕ್ಕೆ ಸಂದುದು, ಇಂತು ತನು ಮನ ಪ್ರಾಣಗಳು ನಿಮಗೆ ಸಂದೀಪ, ನಿಸ್ಸಂಗಿಯಾದ ನಿಶ್ಚಟ ನಿಜ ಲಿಂಗೈಕ್ಯ ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ಅಂದರೆ ಶರಣರ ಸ್ವತ್ತು 3. ಶರಣರಿಗೆ ಏನೇನು ಆಸ್ತಿ ಇದೆ? ಅವನಿಗೆ ಮನೆ, ಮಠ, ಅದು ಇದು, ಹೆಂಡತಿ, ಮಕ್ಕಳು, ಅದೆಲ್ಲ ಆಸ್ತಿ ಅಲ್ಲ. ಅದು ಯಾವುದೂ ಕೂಡ ಗಣನೆಗೆ ಬರೋದಿಲ್ಲ. ಶರಣನಿಗೆ ಇರುವುದು 3 ವಸ್ತುಗಳು. ಆ 3 ಅವನ ಸಂಪತ್ತು. ಏನಪ್ಪ ಅದು ಅವನ ಸ್ವತ್ತು? 3 ಅಂದರೆ ಯಾವುದು ಸತ್ತು ಅಂದರೆ ಶರೀರ. ಅದು ಬೇರೆಯವರ ಕೆಲಸಕ್ಕೆ ಉಪಯೋಗವಾಗುವಂತಹ ಶರೀರ. ಶರೀರ ತನಗೋಸ್ಕರ ಇರೋದಲ್ಲ.
ಅದು ಇನ್ನೊಬ್ಬರ ಸಹಾಯಕ್ಕೆ ಒದಗುವಂತಹ ಈ ಒಂದು ಶರೀರ. ಆ ಶರೀರ ಮತ್ತು ಮನಸ್ಸು ನಮಗೆ ಗೊತ್ತಿದೆ. ಮನಸ್ಸು ಸದಾಕಾಲ ಶಿವನಲ್ಲಿ ಇಟ್ಟಾಗ ಆ ಮನಸ್ಸು ಒಳ್ಳೆಯ ದಾರಿಯಲ್ಲೇ ಇರುತ್ತೆ. ಯಾರಿಗೆ ಸಹಾಯ ಬೇಕು, ಏನನ್ನು ಆ ಕ್ಷಣಕ್ಕೆ ಮಾಡಬೇಕು ಅದನ್ನು ಮಾಡ್ತಾ ಹೋಗುತ್ತೆ. ಆ ಮನಸ್ಸು ಕೂಡ ಇವನ ಸ್ವತ್ತು, ಅಂದರೆ ಅದನ್ನು ಉಪಯೋಗಿಸಬೇಕಾದಂತಹದ್ದು ಅಂತ ಹೇಳ್ತಾರೆ. ಆಮೇಲೆ ಅದು ಪ್ರಾಣ ಇದ್ದರೆ ತಾನೇ ಏನಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯ. ಈ ಮೂರು ಕೂಡ ಇವನ ಸ್ವತ್ತು ಅಂತ ಹೇಳ್ತಾ, ಈ ಮೂರು ಕೂಡ ಶರಣರ ಅಮೂಲ್ಯ ಆಸ್ತಿ. ನಮಗೂ ಅಷ್ಟೇ ಅವೇ ಮೂರು ಅಮೂಲ್ಯ ಆಸ್ತಿಗಳು. ಅಂದರೆ ನಮ್ಮ ಈ ಶರೀರ ಅದ್ರ ಮುಖಾಂತರ ನಾವು ಕೆಲಸ ಮಾಡ್ತೀವಿ. ಮನಸ್ಸು ಒಳ್ಳೆ ಕೆಲಸನೇ ಮಾಡುವ ಕಡೆಗೆ ನಮ್ಮ ಮನಸ್ಸು ತಿರುಗತ್ತೆ, ಅದರಿಂದ ಕೆಲಸ ಮಾಡ್ತೀವಿ. ನಮ್ಮ ಪ್ರಾಣ ನಮ್ಗೆ ಅದು ಶಕ್ತಿಯನ್ನು ಒದಗಿಸಿಕೊಡುತ್ತೆ. ಈ ಎಲ್ಲಕ್ಕೂ ಕೂಡ ಪ್ರಾಣಶಕ್ತಿ ಇಲ್ಲದಲೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಮನಸ್ಸು ಕೆಲಸ ಮಾಡಲ್ಲ, ಶರೀರವೂ ಕೆಲಸ ಮಾಡಲ್ಲ. ಒಂದು ದಿವಸ 20 ದಿವಸ ಸೂರ್ಯ ಇಲ್ಲ ಅಂತಂದರೆ ಒಂದು ಮಂಕು ಕವಿಯುತ್ತೆ. ಯಾಕೆಂದರೆ ಅವರಿಂದ ಬರುವಂಥ ಪ್ರಾಣಶಕ್ತಿ ಕಡಿಮೆ ಆಗುತ್ತೆ. ಈಗ ಸುಮಾರು 3 ತಿಂಗಳಿಂದ ಇಲ್ಲಿ ಬೆಂಗಳೂರಲ್ಲಿ ಅದೇ ಆಗ್ತಿರೋ ಅಂಥದ್ದು. ಯಾವಾಗಲೂ ಮೋಡ ಮಳೆ ಈ ಥರ ಇದೆ. ಹಾಗಾಗಿ ಪ್ರಾಣ ಕೂಡ ಅತ್ಯಂತ ಅಗತ್ಯವಾದಂತಹದ್ದು. ಪ್ರಾಣ ಅದೇ ತಾನೇ ಶಕ್ತಿಯನ್ನು ಒದಗಿಸುವಂತಹದ್ದು. ಹೀಗೆ ತನು, ಮನ ಮತ್ತು ಪ್ರಾಣ ಈ ಮೂರು ಕೂಡ ಸಾಧಕರಿಗೆ ಅಮೂಲ್ಯ ಆಸ್ತಿ, ಬೇರೆ ಯಾವುದೋ ಆಸ್ತಿ ಅಲ್ಲ. ಇವೇ ಅಮೂಲ್ಯವಾದಂತಹ ಆಸ್ತಿ. ದೇವರ ಅರ್ಚನೆಗೆ ಮೀಸಲು. ದೇವರ ಅರ್ಚನೆ ಅಂದರೆ ಏನು? ಇಲ್ಲಿ ಕೂತ್ಕೊಂಡು ದೇವ್ರ ಮನೆಯಲ್ಲಿ ಗಂಟೆಗಟ್ಟಲೆ ಪೂಜೆ ಮಾಡೋದು ಅಂತ ಅರ್ಥನಾ? ಇಲ್ಲ. ದೇವರನ್ನ ಎಲ್ಲಿ ನೋಡ್ತೀವಿ ನಾವು? ಪ್ರಪಂಚದಲ್ಲಿ, ಜನರಲ್ಲಿ, ಮತ್ತು ನೊಂದ ಜೀವಿಗಳಲ್ಲಿ, ಯಾರ್ಯಾರಿಗೆ ಏನು ಕಷ್ಟ ಇದೆಯೋ ಅದರಲ್ಲಿ ಆಗ ಸಹಾಯಕ್ಕೆ ಒದಗಬೇಕಾಗತ್ತೆ. ಅದು ದೈವದ ಅರ್ಚನೆ ಅಂತ ಹೇಳಿದ್ರೆ. ಅದು ಬೇರೆ ಸುಮ್ಮನೆ ಕೂತ್ಕೊಂಡು ಗಂಟೆಗಟ್ಟಲೆ ಪೂಜೆ ಮಾಡೋದನ್ನು ಇಲ್ಲಿ ದೈವಾರ್ಚನೆ ಅಂತ ಹೇಳೋದಿಲ್ಲ. ದೇವರ ಅರ್ಚನೆಗೆ ಮೀಸಲಾದಂತಹದ್ದು ನಮ್ಮ ತನು, ಮನ ಮತ್ತು ಪ್ರಾಣ, ಈ ಮೂರು ಕೂಡ ಅಂತ ಹೇಳ್ತಾ, ಅವನ ಮನಸ್ಸು ದೇವರ ಧ್ಯಾನದಲ್ಲಿ ಮಗ್ನವಾಗಿರಬೇಕು, ಪ್ರಾಣ ಲಿಂಗದಲ್ಲಿ ಮಗ್ನವಾಗಿರಬೇಕು, ಶರೀರ ಸೇವೆಯಲ್ಲಿ ಮಗ್ನನಾಗಿರಬೇಕು. ಅಂಥವರನ್ನು ಮಾತ್ರ ಶರಣ ಅಂತ ಕರೀಲಿಕ್ಕೆ ಸಾಧ್ಯ. ಅಂಥವನು ಮಾತ್ರ ಸಾಧಕ. ಅಂಥವನು ಸೇರಿ ಹೋದಾಗ ಮಾತ್ರ, ಹಾಗಿದ್ದಾಗ ಮಾತ್ರ ಅವನಿಗೆ ಅವುಗಳ ಸಂಬಂಧವೇ ಇಲ್ಲ, ನಿಸ್ಸಂಗಿ ಆಗ್ತಾನೆ. ಅಂದರೆ ಅವೆಲ್ಲವನ್ನು ಉಪಯೋಗಿಸ್ತಾ ಇರ್ತಾನೆ, ಆದರೂ ಕೂಡ ನಿಸ್ಸಂಗತ್ವ. ಶಂಕರಾಚಾರ್ಯರು ಚೆನ್ನಾಗಿ ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮಲ ತತ್ವ ಅಂತ. ಅದು ಮುಂದಕ್ಕೆ ಹೋಗ್ತಾ ಜೀವನ್ಮುಕ್ತಿವರೆಗೂ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಆ ನಿಸ್ಸಂಗತ್ವ ಇಲ್ಲಿ ಬರುತ್ತೆ. ಅಂದರೆ ನನ್ನ ಶರೀರವೂ ಕೂಡ ಅದರ ಜೊತೆಗೂ ನನಗೆ ಯಾವ ಸಂಬಂಧ ಇಲ್ಲ. ಅದಿದೆ, ಕೆಲಸಕ್ಕೆ ಮಾಡ್ತಾಯಿದೆ. ಮನಸ್ಸು ದೇವರಲ್ಲಿದೆ, ಪ್ರಾಣ ಅದಕ್ಕೆ ಶಕ್ತಿ ಕೊಡ್ತಾ ಇದೆ. ಆದರೆ ಇದ್ಯಾವುದು ಕೂಡ ನಂದಲ್ಲ. ಎಲ್ಲವೂ ಅವನಿಗಾಗಿ, ಅವನದ್ದೇ ವಸ್ತುಗಳಾಗಿ, ಅವನ ಉಪಯೋಗಕ್ಕೆ ಇರುವಂತಹದ್ದು. ಇದು ನಿಸ್ಸಂಗತ್ವ. ಅಂದರೆ ಎಲ್ಲವನ್ನು ಉಪಯೋಗಿಸಿ ಉಂಡು ಉಪವಾಸಿ ಅಂತ ಹೇಳ್ತಾರೆ, ಬಳಸಿ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಅದರೊಳಗೆ ಮನಸ್ಸನ್ನು ತೊಡಗಿಸಿ ಇದು ನಂದು ಅಂತ ಅಂದಲೇ ಇದ್ದಾಗ ಎಲ್ಲವೂ ಕೂಡ ಶಿವಪೂಜೆಗೆ ಅರ್ಹ, ದೇವರ ಪೂಜೆಗೆ ಅರ್ಹ, ದೇವರ ಸೇವೆಗೆ ಅರ್ಹ. ಈಗ ಮಾಡಬೇಕಾದಂತಹ ಸೇವೆ ಯಾವುದು? ಜನರ ಸೇವೆ, ನೊಂದವರ ಸೇವೆ. ಈ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಅವನು ನಿಸ್ಸಂಗಿಯಾಗಿ ತನು, ಮನ, ಪ್ರಾಣಗಳು ಇಷ್ಟಲಿಂಗದಲ್ಲಿ ಸಾಮರಸ್ಯ ಹೊಂದಿದೆ. ಅಂಥವನನ್ನು ಏನು ಹೇಳ್ತಾರೆ ಶರಣರು ಅಂದರೆ ಲಿಂಗೈಕ್ಯ ಅಂತ ಹೇಳ್ತಾರೆ. ಲಿಂಗದಲ್ಲಿ ಒಂದಾದವನು. ಅದರ ಸಾಮಾನ್ಯ ಭಾಷೆಯಲ್ಲಿ ಲಿಂಗೈಕ್ಯ ಅಂದ್ರೇನು? ಶರೀರವನ್ನು ಬಿಟ್ಟು ಮರಣ ಹೊಂದಿದವರನ್ನು ಲಿಂಗೈಕ್ಯರಾದಂಥವರು ಅಂತ ಹೇಳ್ತೀವಿ. ಆದರೆ ಶರಣರೆಲ್ಲರೂ ಲಿಂಗೈಕ್ಯರೇ ಆಗಿರಬೇಕು. ಯಾಕೆ ಅಂದರೆ ಅವರ ಮನಸ್ಸು ಮತ್ತು ಶರೀರ ಎಲ್ಲವೂ ಅವನ ಇಚ್ಛೆಗೆ ಅನುಗುಣವಾಗಿ ಕೆಲಸ ಮಾಡುವಂತಹ ಐಕ್ಯತೆಯನ್ನು ಸಾಧಿಸಿರುವಂತಹದ್ದು. ಅದಕ್ಕೇನಂತಾರೆ? ಲಿಂಗೈಕ್ಯ. ಸತ್ತು ಹೋದವರನ್ನಲ್ಲ, ಬದುಕಿ ಕೆಲಸ ಮಾಡ್ತಾ ಇರೋರನ್ನು, ಇದನ್ನು ಲಿಂಗೈಕ್ಯ ಅಂತ ಹೇಳಿ ಕರೀತಾರೆ. ಅಂಥವರನ್ನು ಲಿಂಗೈಕ್ಯರೆಂದೆನ್ನೆ ಅಂತ ಹೇಳ್ತಾರೆ ಶರಣರು. ಅಂದರೆ ಒಂದೊಂದು ಪದದ ಆಳಕ್ಕೆ ಹೋದಾಗ ನಮಗೆ ಎಷ್ಟೊಂದು ವಿಷಯ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಹೌದಾ, ನಾವು ಅನ್ನೋದು ಲಿಂಗೈಕ್ಯರು ಅಂದರೆ ಶರೀರ ಬಿಟ್ಟು ಮರಣ ಹೊಂದಿದವರನ್ನು ಲಿಂಗೈಕ್ಯರು ಅಂತ ಹೇಳ್ತೀವಿ ಅಂತ. ಆದರೆ ಇಲ್ಲಿ ಮರಣ ಹೊಂದಿದವರನ್ನಲ್ಲ, ಬದುಕಿದ್ದು ಆ ಸ್ಥಿತಿಯಲ್ಲಿ ಸೇವೆ ಮಾಡ್ತಾ ಮನಸ್ಸನ್ನು ದೇವರಲ್ಲಿ ತೊಡಗಿಸಿದಂತಹ, ಪ್ರಾಣದ ಎಲ್ಲ ಶಕ್ತಿಯನ್ನು ಅದಕ್ಕಾಗಿ ವಿನಿಯೋಗ ಮಾಡ್ತಿರುವಂಥವ್ರನ್ನ ಲಿಂಗೈಕ್ಯ ಅಂತ ಹೇಳಿ ಕರೀತಾರೆ. ಎಂತಹ ಅದ್ಭುತವಾದಂತಹ ವಚನಗಳು ಇದೆ ಅಂದರೆ ಅಷ್ಟು ಇದೆ. ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ,
ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಹೇಳ್ತಾರೆ. ಎಷ್ಟು ವಿಚಿತ್ರವಾಗಿ ಅನಿಸುತ್ತೆ ಅದು. ಈ ಹೂಗಳು ತಮ್ಮ ತಮ್ಮ ಪರಿಮಳಕ್ಕೆ ಹೆಸರುವಾಸಿ, ಹಾಗೂ ಹೂವೇ ಬೇರೆ ಪರಿಮಳವೇ ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಹೂವಿಗೆ ಯಾವ ಪರಿಮಳ ಇದೆ ಆ ಪರಿಮಳದಿಂದಲೇ ಹೂವನ್ನು ಗುರುತಿಸುವಂತಹದ್ದು. ಈಗ ಮಲ್ಲಿಗೆ ಅಂದರೆ ಅದಕ್ಕೆ ವಿಶಿಷ್ಟ ಪರಿಮಳ, ಸಂಪಿಗೆ ಅಂದರೆ ಅದಕ್ಕೆ ವಿಶಿಷ್ಟ ಪರಿಮಳ ಅಲ್ವಾ, ಸೇವಂತಿಗೆ ಅಂದರೆ ಅದಕ್ಕೆ ವಿಶಿಷ್ಟ ಪರಿಮಳ. ಹೂ ಬೇರೆ ಪರಿಮಳ ಬೇರೆ ಅಲ್ಲ, ಅದೆರಡೂ ಒಂದೇ ಆಗಿರುವಂತಹದ್ದು. ಹಾಗಾಗಿ ಹೂವು ಪರಿಮಳ ಬೇರೆ ಬೇರೆ ಅಲ್ಲ. ನಮ್ಮ ಉಸಿರಿನಲ್ಲಿಯೇ ಪರಿಮಳವಿದ್ದರೆ ನೀವು ಯಾತಕ್ಕೆ ಹೂವನ್ನು ಕಿತ್ಕೊಂಡ್ಬಂದು ದೇವರ ಮೂರ್ತಿಗೆ ಅರ್ಚನೆ ಮಾಡಬೇಕು ಅಂತ ಅಕ್ಕ ಹೇಳ್ತಾರೆ. ಉಸಿರಿನಲ್ಲಿ ಪರಿಮಳ ಅಂದರೆ ಏನರ್ಥ? ಅಷ್ಟು ಪರಿಶುದ್ಧತೆ, ಒಳ ಹೊರಗೆರಡೂ ಪರಿಶುದ್ಧವಾಗಿದ್ದಾಗ ನಮ್ಮ ಉಸಿರಿಗೊಂದು ಸುಗಂಧ ಇರುತ್ತೆ ಅಂತ ಅಕ್ಕ ಹೇಳ್ತಾರೆ. ಆದರೆ ಅದು ಪರಿಶುದ್ಧವಾಗಿದೆಯಲ್ಲ, ಆ ಉಸಿರೇ ಸಾಕು ಅವನಿಗೆ, ಶಿವನಿಗೆ. ಅದಕ್ಕಾಗಿ ಹೂ ಕಿತ್ಕೊಂಡು ಬಂದು ನೀವು ದೇವ್ರ ಮೇಲೆ ಏನು ಇಡಬೇಕಾಗಿಲ್ಲ ಅಂತ ಹೇಳಿ ಅಕ್ಕ ಹೇಳ್ತಾರೆ. ನಮಗೆ ಹೂವು ಯಾತಕ್ಕೆ ಬೇಕು ಅಂತಾರೆ ಅಕ್ಕ. ಅದೇ ರೀತಿ ಕ್ಷಮಾಗುಣ ನಮ್ಮಲ್ಲಿದ್ದರೆ, ಮನಸ್ಸಿನ ನಿಗ್ರಹ ಇದ್ದರೆ, ಇಂದ್ರಿಯ ನಿಗ್ರಹ ಇದ್ದರೆ, ಸಹನಾಶಕ್ತಿ ಇದ್ದರೆ, ಇವೆಲ್ಲವೂ ಇದ್ದಾಗ ಸಮಾಧಿ ಸ್ಥಿತಿ ನಿಮಗೆ ಯಾಕೆ ಬೇಕು? ಅಂದರೆ ನಾನು ಸಮಾಧಿ ಸ್ಥಿತಿಗೆ ಹೋಗ್ತೀನಿ, ನಾನು ಅಲ್ಲಿದ್ದೀನಿ, ಯಾವುದೂ ಇಲ್ಲ ಅಲ್ಲಿ. ಯಾಕೆಂದರೆ ಇದೆಲ್ಲ ಇದ್ದಕ್ಕೆ ಸಮಾಧಿಯಲ್ಲೇ ಇರ್ತೀರ, ಬೇರೆ ಇನ್ನೆಲ್ಲೂ ಇರೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಕ್ಷಮಾಗುಣ, ಏನೇ ತಪ್ಪಾಗಲಿ ಇನ್ನೊಬ್ಬರಿಂದ ಕ್ಷಮಿಸಿ ಬಿಡೋಣ, ಆ ಕ್ಷಮಾಗುಣ ಬೇಕು. ಮನಸ್ಸಿನ ನಿಗ್ರಹ, ಯಾವುದಕ್ಕೂ ಅಲುಗಾಡದಂತಹ ಮನಸ್ಸು, ಇಂದ್ರಿಯ ನಿಗ್ರಹ, ಯಾವುದಕ್ಕೂ ಆಸೆ ಪಡದಂತಹ ಒಂದು ನಿಗ್ರಹ, ಸಹನಾಶಕ್ತಿ, ಇಷ್ಟು ಇದ್ದಾಗ ಸಮಾಧಿ ಬೇರೆ ಅಲ್ಲ. ಅಂದರೆ ಬೇಕಾಗಿಲ್ಲ ಅಂದರೆ ಬೇರೆ ಅಲ್ಲ, ಅದು ಅಲ್ಲೇ ಇರ್ತೀರ ನೀವು ಅಂತ ಅರ್ಥ. ಇವೆಲ್ಲವೂ ಕೂಡ ಸಮಾಧಿಯೇ ಅಂತ ಹೇಳಿ ಅಕ್ಕ ಹೇಳ್ತಾರೆ. ಹಾಗಾಗಿ ತಾನೇ ತಾನಾಗಿರುವಂತಹದ್ದು ಸಮಾಧಿ ಬಯಸುವಂಥದ್ದಲ್ಲ ಅಂತ ಇನ್ನೊಂದು ಇದನ್ನು ಹೇಳ್ತಾರೆ. ಅಂದರೆ ಸಮಾಧಿಯನ್ನು ನಾನು ಸಮಾಧಿ ಪಡಿತೀನಿ, ನಾನು ಅದನ್ನು ಬಯಸ್ತಾ ಇದ್ದೀನಿ, ನಾನು ಅದರ ಕಡೆಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನುವುದು ಕೂಡ ಮನಸ್ಸು ಇದೆ ಅಲ್ಲಿ. ಪ್ರಯತ್ನ ಅಂದರೆ ಏನು? ಕೃಷ್ಣಮೂರ್ತಿಯವರು ಕ್ಲಿಯರಾಗಿ ಹೇಳ್ತಾರೆ. ಪ್ರಯತ್ನ ಅಂದರೆ ನೀವು ನಿಮ್ಮ ಏಕಾಗ್ರತೆಯಿಂದ ಒಟ್ಟುಗೂಡಿಸಿ, ನಿಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ಮಾಡೋದಕ್ಕೆ ಹೋದಾಗ ಅಲ್ಲಿ ಈಗೋ ಬಲವಾಗುತ್ತೆ. ಅಂದರೆ ನಾನು ಅನ್ನುವ ಭಾವ, ಅಹಂ ಅನ್ನುವುದು ಜಾಸ್ತಿ ಆಗುತ್ತೆ. ಅಲ್ಲಿ ಪ್ರಯತ್ನ ಬೇಕಿಲ್ಲ, ಅಪ್ರಯತ್ನಪೂರ್ವಕವಾಗಿ ನೀವು ಈ ಸ್ಥಿತಿಯನ್ನು ಮುಟ್ಟಬೇಕು ಅಂತ ಹೇಳ್ತಾರೆ. ಹಾಗಾಗಿ ಸಮಾಧಿ ಅನ್ನೋದು ಬಯಸೋ ಅಂಥದ್ದಲ್ಲ, ಆಗುವಂತಹದ್ದು, ತನ್ನಿಂದ ತಾನೇ ಆಗಬೇಕದು ಅಂತಹದ್ದು. ಅದನ್ನು ಬಯಸೋದಲ್ಲ. ಪಡ್ಕೊಂಡೆ ನಾನು, ಪಡ್ಕೊಳ್ಳೋಕೆ ಏನಿದೆ ಅಲ್ಲಿ? ಪಡ್ಕೊಳ್ಳೋದು ಯಾವುದು? ಮನಸ್ಸು. ಮನಸ್ಸು ಎಂಟ್ರಾದರೆ ಹೋಯ್ತಲ್ಲಿ, ಕೆಲಸ ಕೆಟ್ಟೋಯ್ತು. ನಾವಿರಬೇಕಾದ್ದು ಆತ್ಮಲೋಕದ ಪರಿಧಿಯಲ್ಲೇ, ಮನಸ್ಸಿಗೆ ಇಳಿತೀವಲ್ವ. ಹಾಗಾಗಿ ಸಮಾಧಿ ಸ್ಥಿತಿಯನ್ನು ಬಯಸ್ತೇನೆ, ನನಗದು ಬೇಕು, ಅದನ್ನು ಪಡಿತೇನೆ, ಇದೆಲ್ಲವೂ ಕೂಡ ಮನಸ್ಸಿನ ಆಟಗಳಷ್ಟೇ. ಮನಸ್ಸನ್ನು ಮೀರಿ ಹೋಗಬೇಕು, ಅವಾಗ ಮಾತ್ರನೇ ಸಮಾಧಿ ಸ್ಥಿತಿ ಸಿಗುವಂತಹದ್ದು. ಅದಕ್ಕೆ ಅದು ಇರುವಂತಹದ್ದೇ ಹೊರತು ಅದು ಪಡೆಯುವಂತಹದ್ದಲ್ಲ. ಸಮಾಧಿ ಸ್ಥಿತಿ ಇದೆ. ಯಾವಾಗಿದೆ? ಸಹನೆ, ಕ್ಷಮೆ, ಇದು ಈ ಎಲ್ಲವೂ ಇದ್ದಾಗ, ಅಂದರೆ ಇಂದ್ರಿಯ ನಿಗ್ರಹ, ಸಹನಾಶಕ್ತಿ, ಈ ಎಲ್ಲವೂ ಇದ್ದಾಗ ನೀವು ಅಲ್ಲೇ ಇದ್ದೀರಾ ಅಷ್ಟೇ. ನೀವು ಅದು ಪಡ್ಕೊಳ್ಳೋಕ್ಕೇನಿಲ್ಲ ಅಲ್ಲಿ ಅಂತ ಹೇಳ್ತಾರೆ ಅಕ್ಕ. ಅಂದರೆ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೇಕೆ ಅಂತ ಹೇಳ್ತಾರೆ. ಇಡೀ ಪ್ರಪಂಚನೇ ನಾನು ಅಂದಾಗ ನಾನು ಏಕಾಂತವಾಗಿ ಎಲ್ಲಿರೋದಕ್ಕೆ ಸಾಧ್ಯ? ಈಗ ಇಷ್ಟು ಜನ ಇದ್ದೀವಿ, ನಾನು ಒಬ್ಬಳು ಏಕಾಂತವಾಗಿದ್ದೀನಿ ಅಂತ ಹೇಳೋಕ್ಕೆ ಸಾಧ್ಯನಾ? ಎಲ್ಲರೂ ಒಂದೇ. ಈಗ ಇಲ್ಲಿರುವಂಥವ್ರು, ಈ ಇಡೀ ಹಾಲಲ್ಲಿರುವಂಥವ್ರು ಅಷ್ಟು ಜನ ಒಂದೇ, ಒಂದು ಶರೀರದಂತೆ ಇದ್ದೇವೆ ನಾವು, ಎಲ್ಲರೂ ಒಂದೇ. ಈಗ ನಾನು ಮಾತ್ರ ಏಕಾಂತದಲ್ಲಿದ್ದೇನೆ, ನೀವೆಲ್ಲ ನನಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇಡೀ ಪ್ರಪಂಚದಲ್ಲಿ ನಾನಿದ್ದೀನಿ, ನಾನು ಏಕಾಂತ ಅಂದರೆ ಏನು ಅರ್ಥ? ಏಕಾಂತ ಅನ್ನೋದೇ ಇಲ್ಲ. ಏಕಾಂತದ ಹಂಗೇಕೆ ಅಂದರೆ ಇಡೀ ಪ್ರಪಂಚವೇ ತಾನು, ತನ್ನೊಳಗೆ ಪ್ರಪಂಚ ಇರುವಾಗ ಅಂತಸ್ಥಿತಿನಲ್ಲಿ ಏಕಾಂತ ಎಲ್ಲಿದೆ? ಹಾಗಾಗಿ ತನ್ನಲ್ಲಿಯೂ ಶಿವನನ್ನೇ ಕಂಡಾಗ ಏಕಾಂತ ಎಲ್ಲಿ ಸಾಧ್ಯ? ಇರೋದೇ ಒಂದು ಅನ್ನುವಂತಹ ಹೇಳ್ತಾರೆ. ಎಲ್ಲವೂ ತಾನೇ ಆದ ಬಳಿಕ, ಎಲ್ಲವೂ ಶಿವನೇ ಆದ ಬಳಿಕ ಏಕಾಂತ ಅನ್ನೋದೇ ಇಲ್ಲ. ಪ್ರಪಂಚ ಎಲ್ಲವೂ ಒಂದೇ ಆಗಿರುವಾಗ ಇನ್ನು ಅದರಲ್ಲಿ ಏಕಾಂತ ಅಂತ ಹೇಳಲಿಕ್ಕೆ ಏನಿದೆ? ಎಲ್ಲವೂ ಇರೋದೆಲ್ಲ ಒಂದೇ, ಬೇರೆ ಏನೂ ಇಲ್ಲವೇ ಇಲ್ಲ ಅಂತ ಅಕ್ಕ ಹೇಳ್ತಾರೆ. ಅಂದರೆ ಈ ಸ್ಥಿತಿ ಸಮಾಧಿ ಸ್ಥಿತಿ, ಅಂದರೆ ಶಿವನಲ್ಲಿ ಒಂದಾದಂತಹ ಸ್ಥಿತಿ, ಯಾವುದರ ಹಂಗೂ ಇಲ್ಲದೆ ಸ್ಥಿತಿ, ತಾನೇ ತಾನಾದಂತಹ ಒಂದು ಸ್ಥಿತಿ ಅಂತ ಹೇಳಿ ನಾವು ಹೇಳ್ಬೋದು. ಮುಂದಿಂದ ನೋಡೋಣ. ಗಟ್ಟಿ ತುಪ್ಪ ತಿಳಿ ತುಪ್ಪಕ್ಕೆ ಹಂಗುಂಟೆ ಅಯ್ಯ, ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ.
ಎನ್ನ ಲಿಂಗವನ್ನು ಶ್ರೀ ಗುರು ಮಂತ್ರವ ಮಾಡಿ ತೋರಿದನಾಗಿ ಸಾವಯವಕ್ಕೂ ನಿರವಯವಕ್ಕೂ ಭಿನ್ನವಿಲ್ಲವಯ್ಯ ಚನ್ನಮಲ್ಲಿಕಾರ್ಜುನ ದೇವರ ಬೆರೆಸಿ ಮತಿಗೆಟ್ಟವಳನ್ನು ಏತಕ್ಕೆ ನುಡಿಸುವಿರಯ್ಯ ಅಂತ ಹೇಳ್ತಾರೆ. ಅಂಗವನ್ನು ಶ್ರೀ ಗುರು ಮಂತ್ರವ ಮಾಡಿ ತೋರಿದನಾಗಿ ಅಂತ ಅಕ್ಕ ಹೇಳ್ತಾರೆ. ಗಟ್ಟಿ ತುಪ್ಪ ಮತ್ತು ತಿಳಿ ತುಪ್ಪಕ್ಕೆ ಏನಾದ್ರು ಭೇದ ಉಂಟಾ? ತುಪ್ಪ ಹೆಪ್ಪುಗಟ್ಟೆಗಡುತ್ತೆ, ಚಳಿಗಾಲದಲ್ಲಿ ಕರಗಿಸಿದ್ರೆ ನೀರಾಗತ್ತೆ. ಅದಕ್ಕೆ ಏನಾದ್ರು ಭೇದ ಇದೆಯಾ? ರುಚಿನಲ್ಲಿ ವ್ಯತ್ಯಾಸ ಇದೆಯಾ? ನೋಡೋಕ್ಕೆ ಬೇರೆ ಅಂತ ಅನಿಸುತ್ತೆ ಅಷ್ಟೇ, ಆದರೆ ಇನ್ಯಾವುದೇ ವ್ಯತ್ಯಾಸ ಇಲ್ಲ. ಕರಗಿದ ಕೂಡಲೇ ಅದರ ಗುಣ ಧರ್ಮಗಳು ಬದಲಾಗೋದಿಲ್ಲ, ಗಟ್ಟಿಯಾದ ಕೂಡಲೇ ಅದರ ಗುಣಧರ್ಮ ಬದಲಾಗೋದಿಲ್ಲ, ಎಲ್ಲವೂ ಒಂದೇ ಆಗಿರುತ್ತೆ, ಭೇದ ಇಲ್ಲ. ಅದು ಗಟ್ಟಿ, ಇದು ಕರಗಿದೆ ಅಷ್ಟೇನೆ. ಅದೇ ರೀತಿ ದೀಪಕ್ಕೂ ಮತ್ತು ಅದರ ಬೆಳಕಿಗೂ ಭೇದ ಇಲ್ಲ. ದೀಪ ಅಂದರೆ ಬೆಳಕು ಅಷ್ಟೇ. ಹಾಗಾಗಿ ದೀಪ ಬೇರೆ ಬೆಳಕು ಬೇರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ದೀಪ ಬೆಳಕು ಎರಡೂ ಕೂಡ ಒಂದೇ. ದೀಪ ಇದ್ದರೆ ಬೆಳಕು, ಬೆಳಕಿದ್ರೆ ದೀಪ ಇದೆ ಅಂತ ಅರ್ಥ. ಎರಡೂ ಒಂದೇ. ಅದೇ ರೀತಿ ಶರೀರಕ್ಕೂ ಆತ್ಮಕ್ಕೂ ಭೇದ ಇಲ್ಲ ಅಂತ ಅಕ್ಕ ಹೇಳ್ತಾರೆ. ಈ ನನ್ನ ಶರೀರ, ನನ್ನ ಆತ್ಮ ಎರಡಕ್ಕೂ ಭೇದ ಇಲ್ಲವೇ ಇಲ್ಲ ಅಂತ. ಅಂದರೆ ಅಕ್ಕ ಆ ಸ್ಥಿತಿಗೆ ಹೋಗಿದ್ದಾರೆ. ಅವ್ರು ಹೇಳ್ತಾರೆ ಶರೀರ ಮತ್ತು ಆತ್ಮಕ್ಕೆ ಭೇದನೇ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಗುರು ಅಲ್ಲಮರು ಅಕ್ಕನಿಗೆ ಕೊನೆಯ ಮುಕ್ತಿ ಮಾರ್ಗವನ್ನು ತೋರಿಸ್ಬಿಟ್ರು. ಹಾಗಾಗಿ ಸಾವಯವ ನಿರವಯವ ಅಂದರೆ ಅಂಗಾಂಗಕ್ಕೂ ಶರೀರಕ್ಕೂ, ಅಂಗಾಂಗಗಳುಳ್ಳ ಶರೀರಕ್ಕೂ ಚೈತನ್ಯ ರೂಪದ ಆತ್ಮಕ್ಕೂ ಕೂಡ ಮೇಲಿನ ಹಂತದಿಂದ ನೋಡಿದಾಗ ಅದು ಬೇರೆ ಬೇರೆ ಅಲ್ಲ ಅಂತ. ಅಲ್ಲಮಪ್ರಭುಗಳು ಆಕೆಗೆ ಒಂದು ದೀಕ್ಷೆಯನ್ನು ಕೊಡ್ತಾರೆ. ನೀನು ಕದಳಿವನದಲ್ಲಿ ಹೋಗಿ ಈ ಒಂದು ಕ್ರಿಯೆಯನ್ನು ಮಾಡಿದ್ರೆ ನೀನು ಮುಕ್ತಳಾಗ್ತೀಯ ಅಂತ. ಅದು ಅಕ್ಕನಿಗೆ ಗೊತ್ತಿರುತ್ತೆ. ಅವಾಗ ಅಕ್ಕ ಹೇಳ್ತಾರೆ ನನಗೆ ಯಾವ ಭೇದವೂ ಇಲ್ಲ ಅಂತ ಹೇಳ್ತಾ, ಯಾವುದು ಬೇರೆ ಬೇರೆ ಅಂತ ಅನ್ನಿಸ್ತಾ ಇಲ್ಲ ನನಗೆ, ಶರೀರ ಬೇರೆ ಶಿವ ಬೇರೆ ಅಂತ ಏನು ಅನ್ನಿಸ್ತಾ ಇಲ್ಲ ನನಗೆ ಅಂತ ಹೇಳ್ತಾ, ನಾವಿಲ್ಲಿ ಕೆಳಗೆ ಪ್ರಾಪಂಚಿಕದಿಂದ ನೋಡಿದಾಗ ಎಲ್ಲವೂ ಬೇರೆ ಬೇರೆ, ಈಗ ನಾವು ನೋಡುವ ನೋಟದಲ್ಲಿ ಎಲ್ಲವೂ ಬೇರೆ ಬೇರೆ ಕಾಣುತ್ತೆ. ಆದರೆ ಉನ್ನತ ಆತ್ಮನ ದೃಷ್ಟಿಯಲ್ಲಿ ನೋಡಿದಾಗ ಏನಾಗುತ್ತೆ, ಎಲ್ಲವೂ ಒಂದೇ ಆಗಿ ಕಾಣುತ್ತೆ. ಅಕ್ಕ ಆ ಹಂತದಿಂದ ನೋಡ್ತಾ ಇದ್ದಾರೆ, ಬೇರೆ ಅನ್ನುವ ಯಾವ ಭಾವವೂ ಇಲ್ಲದ ಸ್ಥಿತಿಯಿಂದ ನೋಡ್ತಿದ್ದಾರೆ. ಎಲ್ಲವೂ ಒಂದೇ. ಚನ್ನಮಲ್ಲಿಕಾರ್ಜುನನ್ನು ಸೇರೋದಕ್ಕೆ ಒಂದೇ ಒಂದು ಹೆಜ್ಜೆ ಬಾಕಿ ಇದೆ ಅಂತ ಹೇಳ್ತಾ, ಆ ಸ್ಥಿತಿಗೆ ಅಕ್ಕ ಹೇಳ್ತಾರೆ ನಾನು ಮತಿಗೆಟ್ಟವಳು, ಅಂದರೆ ನನಗೆ ಬುದ್ಧಿನೇ ಇಲ್ಲ, ಬುದ್ಧಿ ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಬುದ್ಧಿ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಯಾಕೆಂದರೆ ಅದನ್ನು ಮೀರಿದ್ದೇನೆ ಅಂತ ಅರ್ಥ ಅಷ್ಟೇ. ಬುದ್ಧಿ ಪ್ರಜ್ಞೆಯನ್ನು ಮೀರಿ ಹೋಗಿದ್ದೇನೆ ಅನ್ನುವ ಮಾತನ್ನು ಹೇಳ್ತಾರೆ. ಬುದ್ಧಿಗೇನು ಕೆಲಸ ಅಲ್ಲಿ ಅಂತ ಹೇಳ್ತಾ, ಯಾವುದೂ ಕೆಲಸ ಮಾಡ್ತಾ ಇಲ್ಲ, ಮನಸ್ಸು ಕೆಲಸ ಮಾಡ್ತಿಲ್ಲ, ಬುದ್ಧಿ ಪ್ರಜ್ಞೆ ಕೆಲಸ ಮಾಡ್ತಿಲ್ಲ, ಏನೂ ಕೆಲಸ ಮಾಡ್ತಾ ಇಲ್ಲ. ಹೀಗಿರೋದು ನನಗೆ ಆತ್ಮ ಒಂದೇ, ಹಾಗಾಗಿ ನಾನು ಮತಿಗೆಟ್ಟಿದ್ದೇನೆ ಅಂತ ಹೇಳಿ ಈ ಪ್ರಪಂಚವೇ ಶಿವಮಯ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾ, ಬುದ್ಧಿ ಪ್ರಜ್ಞೆಗೆ ಕೆಲಸನೇ ಇಲ್ಲ ಅಂತ ಹೇಳ್ತಾ ಅಲ್ಲಿಂದ ಅಕ್ಕ ಏಕತ್ವವನ್ನು ಅನುಭವಿಸ್ತಾ ಇದ್ದಾರೆ ಅಲ್ಲಿ. ಹಾಗಾಗಿ ಇನ್ನು ನನ್ನ ಕೈಲಿ ತಡೆಯೋಕ್ಕಾಗಲ್ಲ ಅಂತ ಅವರು ಕದಳಿವನಕ್ಕೆ ಹೋಗ್ತಾರೆ. ಆಮೇಲೆ ತಮ್ಮ ಒಂದು ಶರೀರದ ತ್ಯಾಗ ಕೂಡ ಅಲ್ಲೇ ಮಾಡ್ತಾರೆ ಅವರು. ಇನ್ನೊಂದು ನೋಡೋಣ. ಇದೊಂದು ಭಾಳ ಚೆನ್ನಾಗಿರುವಂಥದ್ದು. 7 ತಾಳದ ಮೇಲೆ ಕೇಳುವ ಸುನಾದ, ಸ್ಥೂಲ ಸೂಕ್ಷ್ಮ ಕೈಲಾಸದ ರಭಸ, ಗಂಗೆ ವಾಳು ಕಸ ಮಾರುದ್ರರ ತಿಂಥಿಣಿ, ಗಗನ ಗಂಭೀರದ ಶಿವಸ್ತುತಿಯ ನೋಡಲು ಒಡನೆ ಪಿಂಡ ಬ್ರಹ್ಮಾಂಡವಾಯಿತು ಅಂತ ಹೇಳ್ತಾರೆ ಅಕ್ಕ. ಇಲ್ಲಿ ಇಲ್ಲ ಗುಹೇಶ್ವರ, ಇದು ಇವರು ಹೇಳೋವಂಥದ್ದು ಅಖಂಡ ನಿರಾಳ ಗುಹೇಶ್ವರ ಅಲ್ಲಮಪ್ರಭುಗಳು ಹೇಳೋವಂಥ ವಚನ ಇದು. ಅವ್ರು ಹೇಳ್ತಾರೆ 7 ಚಕ್ರದ ಮೇಲೆ ಇರುವುದು ಬ್ರಹ್ಮರಂಧ್ರ, ಅಂದರೆ ಅದು ಸಹಸ್ರಾರ. ನಮಗೆ ಗೊತ್ತಿದೆ, ಇದು ನಮ್ಮ ನೆತ್ತಿ, ಇಲ್ಲಿ ಬ್ರಹ್ಮರಂಧ್ರ ಇದೆ, ಇದು ನಮ್ಮ ಸಹಸ್ರಾರ ಪದ್ಮಚಕ್ರ ಅಂತ ಹೇಳಿ ನಾವು ಹೇಳ್ತೇವೆ. ಕೆಳಗಿಂದ ಅದು 7ನೆಯ ಚಕ್ರ ಆಗತ್ತೆ. ಈ ಬ್ರಹ್ಮರಂಧ್ರದ ಸಹಸ್ರಾರ ಮಂಡಲದಲ್ಲಿ ಅಲ್ಲಿ ಕೇಳಿಸುತ್ತಂತೆ ಶಬ್ದ, ಅಲ್ಲಿ ಕೇಳುವಂತಹ ಅನಾಹತನಾದ. ಅಹತ ಅನಾಹತಕ್ಕೆ ಹಿಂದೆ ಕೂಡ ನಾನು ಸಾಕಷ್ಟು ಸಲ ಹೇಳಿದ್ದೇನೆ. ಅಹತ ಅಂದರೆ ಬಾಯಿಂದ ಹೇಳುವ ಓಂಕಾರ, ಅನಾಹತ ಅಂದರೆ ಹೃದಯದಲ್ಲಿ ಮಿಡಿಯುವಂತಹ ಓಂಕಾರ, ಆತ್ಮದ ನಾದ. ಅದು ನಮ್ಗೆ ಕೇಳಿಸ್ದಲೇ ಇರುವಂತಹ ಮೌನವಾಣಿ ಅಂತ ನಾವೇನು ಹೇಳ್ತೀವಿ, ಆ ಮೌನವಾಣಿ ಅನಾಹತ. ಅದು ಕೇಳಿಸ್ಕೊಳ್ಳೋ ಅಂಥದ್ದಲ್ಲ, ಈ ಸ್ಥೂಲ ಕಿವಿಗೆ ಕೇಳೋ ಅಂಥದ್ದಲ್ಲ. ಹಾಗೆ ಅನಾಹತ ಪ್ರಣವನಾದ ಸ್ಥೂಲ ಸೂಕ್ಷ್ಮ ಕಾಯಗಳೆಲ್ಲವೂ ಕೂಡ ಆ ಶಿವಮಂಡಲದ ಪ್ರಣವನಾದ ರಭಸದಿಂದ ಇಳಿದು ಪ್ರತಿಧ್ವನಿಸುತ್ತದೆ. ಅಸಂಖ್ಯವಾದ ಕರ್ಣವೃತ್ತಿಗಳೆಲ್ಲ ಆ ಬ್ರಹ್ಮನಾದವನ್ನು ಮಾರ್ಧನಿಸುತ್ತವೆ. ಗಗನ ಗಂಭೀರವಾದ ಆ ಪ್ರಣವನಾದವೇ ಶಿವಸ್ತುತಿ. ಅದನ್ನು ಕೇಳುತ್ತಾ ಕೇಳುತ್ತಾ ಶರಣರು ಭಾವನಿರ್ಭರಗೊಳ್ಳುತ್ತಾನೆ, ಅಖಂಡ ನಿರಾಳದಲ್ಲಿ ಉಳಿಯುತ್ತಾನೆ ಅಂತ ಹೇಳ್ತಾರೆ.
ಅಲ್ಲಮ ಪ್ರಭುಗಳು ಹೇಳುವಂಥದ್ದು ಈ 7ನೆಯ ಚಕ್ರ ಏನಿದೆ ಅಲ್ಲಿಗೆ ಬಂದು ನಿಂತಾಗ ಏನೇನು ನಡೆಯುತ್ತೆ ಅಂತ ಹೇಳ್ತಾರೆ. ಆಗ ಅಂತಹ ಸ್ಥಿತಿಯಲ್ಲಿ ನಿಷಿದ್ಧ ಸ್ಥಿತಿಗೆ ಬರುತ್ತಾನೆ, ಮಹಾಮೌನದ ಅರಿವಿನ ಸ್ಥಿತಿಗೆ ಶರಣ ತಲುಪ್ತಾನೆ. ಆಗ ಅವನಲ್ಲಿ ಪಿಂಡಭಾವ ಅಂದರೆ ಈ ಶರೀರ ತಾನು ಅನ್ನುವಂತಹ ಭಾವ ಇರೋದಿಲ್ಲ. ಬರೀ ಬ್ರಹ್ಮಾಂಡದ ಕಲ್ಪನೆ ಸಹ ಅಲ್ಲಿ ಇಲ್ಲ. ಅಂದರೆ ಇದು ಪಿಂಡ ಅದು ಬ್ರಹ್ಮಾಂಡ ಅನ್ನುವ ಯಾವ ಭಾವವೂ ಇಲ್ಲದಂತಹ ಒಂದು ಸ್ಥಿತಿ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಸ್ವಲ್ಪ ವಿವರಣೆ ಕೊಡಬೇಕಾಗತ್ತೆ. ಆ ವಿವರಣೆ ಏನು ಅಂತ ಹೇಳಿದ್ರೆ, ಈ ವಚನಕ್ಕೆ 7 ತಾಳ ಅಂದರೆ 7 ಚಕ್ರಗಳು. ತಾಳ ಅಂತ ಹೇಳಿದ್ರೆ ಅದು ಚಕ್ರ ಅಂತ ಹೇಳಿ ಅರ್ಥ ಆಗತ್ತೆ. ಇಲ್ಲಿ 7 ಚಕ್ರ ಯಾವುದು ನಮಗೆ ಗೊತ್ತಿದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಮೇಲೆ ಇದು ಘಂಟಿಕಾ ಮೂಲ ಅಂತ ಕೂಡ ಹೇಳ್ತಾರೆ ಇಲ್ಲಿ. ಆಮೇಲೆ ಭ್ರೂಮಧ್ಯ ಚಕ್ರ, ಅದು ಭ್ರೂಮಧ್ಯ, ಇದು ಘಂಟಿಕಾ ಮೂಲ ಅಂತ ಹೇಳ್ತಾರೆ ವಿಶುದ್ಧಿಗೆ. ಅಲ್ಲಿಂದ ಭ್ರೂಮಧ್ಯ, ಅಲ್ಲಿಂದ ಮುಂದಕ್ಕೆ ಸಹಸ್ರಾರ. ಇಲ್ಲಿವರೆಗೂ ಬರುವಾಗ ಏನಾಗುತ್ತೆ ಅಂದರೆ ಭ್ರೂಮಧ್ಯ ಚಕ್ರಕ್ಕೆ ಅಲ್ಲಿ ಒಂದು ಸುನಾದ ಕೇಳಿಸುತ್ತೆ. ಅಂದರೆ ಒಂದು ಒಳ್ಳೆಯ ಒಂದು ಶಬ್ದ, ಅದು ನಾದ, ಶಬ್ದ ಅನ್ನೋ ಪದ ಸರಿ ಇಲ್ಲ, ನಾದ ಅಂತ ಹೇಳಬೇಕು ಅದಕ್ಕೆ. ಅಲ್ಲಿ ಒಂದು ನಾದ, ಸುನಾದ ಕೇಳಿಸುತ್ತೆ. ಅದು ಅಂತರಂಗದಲ್ಲಿ ಮೊಳಗುವಂತಹ ಪ್ರಣವನಾದ. ಪ್ರಣವ ಅಂದರೆ ನಮಗೆ ಗೊತ್ತಿದೆ ಓಂಕಾರ, ಒಳಗಡೆ ನುಡಿಯುವಂತಹ ಓಂಕಾರ ಇಲ್ಲಿ ಅಜ್ಞಾಚಕ್ರದಲ್ಲಿ ಪ್ರತಿನಿಧಿಸುತ್ತೆ, ಪ್ರತಿಧ್ವನಿಸುತ್ತೆ. ಅಲ್ಲಿ ಆ ನಾದ ಕೇಳಿಸುತ್ತೆ. ಸ್ಥೂಲ ಅಂದರೆ ನಮಗೆ ಗೊತ್ತು, ಸ್ಥೂಲ ಶರೀರ. ಸೂಕ್ಷ್ಮ ಅಂದರೆ ಉಳಿದ ಎಲ್ಲ ಸೂಕ್ಷ್ಮ ಶರೀರಗಳು. ಹಾಗಾಗಿ ಕೈಲಾಸದ ಇದು ಒಂದು ರಭಸ ಅಂದರೆ ಶಿವನ ಸ್ಥಾನ, ಅಲ್ಲಿರುವ ನಾದ ರಭಸದಿಂದ ಸ್ಥೂಲ ಸೂಕ್ಷ್ಮ ಶರೀರಗಳಲ್ಲಿ ಅವತರಿಸುತ್ತೆ ಅಂತ ಹೇಳ್ತಾರೆ. ಅಂದರೆ ಮೇಲಿಂದ ಒಂದು ನಾದ ಬ್ರಹ್ಮರಂಧ್ರದ ಮುಖಾಂತರ ಹೊತ್ತು ಇಡೀ ಶರೀರವನ್ನು ಪವಿತ್ರಗೊಳಿಸ್ತಾ ಎಲ್ಲ ಕಡೆಯೂ ಅನುರಣನಗೊಳ್ಳುತ್ತದಂತೆ. ಆ ನಾದ, ಸೂಕ್ಷ್ಮವಾದಂತಹ ನಾದ, ಶಿವನ ಸ್ಥಾನ, ಅದು ರಭಸದಿಂದ ಬರುತ್ತೆ. ಅದಕ್ಕೆ ಸಾಮಾನ್ಯವಾಗಿ ಕುಂಡಲಿನಿ ಚಕ್ರವನ್ನು ನೀವು ಉದ್ದೀಪನೆ ನೀವಾಗಿ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಯಾವ ಯೋಗಾಚಾರ್ಯರು ಕೂಡ, ಎಂಥ ಯೋಗ ಟೀಚರ್ ಕೂಡ ಯಾರೇ ಆಗಲಿ ಅವರು ಅದನ್ನು ಹೇಳಲ್ಲ, ಕುಂಡಲಿನಿ ಶಕ್ತಿಯನ್ನು ಹೀಗೆ ಮಾಡಿ ಅಂತ ಹೇಳಲ್ಲ. ಕೆಲವು ಸರ್ತಿ ಇದನ್ನು ಮಾಡಿಸ್ತಾರೆ, ಮಂತ್ರಗಳ ಉಚ್ಚಾರಣೆ ಮಾಡಿಸ್ತಾರೆ, ಆದರೆ ಅದು ಸಹಜವಾಗಿ ಆಗಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಶಿವನೇ ಅದರ ಮೇಲಿಂದ ಬರುವಂತಹ ಕಾಸ್ಮಿಕ್ ಎನರ್ಜಿ ಇರುತ್ತಲ್ಲ, ಅದು ಬಹಳ ಫೋರ್ಸಾಗಿ ಬಂದಾಗ ಅದನ್ನು ತಡೆಯೋ ಶಕ್ತಿ ನಮಗಿರೋದಿಲ್ಲ. ಬಹಳಷ್ಟು ಜನ ನಿಮ್ಹಾನ್ಸ್ನಲ್ಲಿ ಹುಚ್ಚರಾಗಿರೋರನ್ನು ನಾವು ನೋಡಿದ್ದೇವೆ. ನಮ್ಗೆ ಅಲ್ಲಿ ಕಾಂಟ್ಯಾಕ್ಟ್ ಇರೋದರಿಂದ, ಆಗ ಈಗ ನಾವು ಸಮಾಧಾನದಿಂದ ಅಲ್ಲಿ ಹೋಗ್ತಾ ಇರೋದರಿಂದ ನಮಗೆ ಗೊತ್ತಿದೆ ವಿಷಯ. ಹಾಗಾಗಿ ಯಾರೂ ಅಂತಹ ಕೆಲಸಕ್ಕೆ ಕೈ ಹಾಕೋದು ಬೇಡ. ಅಂದರೆ ಇದನ್ನು ಚಕ್ರಗಳನ್ನು ಉದ್ದೀಪನೆ ಮಾಡಿದ್ರೆ ಬಹಳ ಬೇಗ ಜೀವನ್ಮುಕ್ತಿ ಸಿಗುತ್ತೆ, ಆ ಥರದ್ದೆಲ್ಲ ಬೇಡ. ಅದು ಸಹಜವಾಗಿ ಅರಳಬೇಕು. ಅವೆಲ್ಲ ಮೊಗ್ಗಿನ ರೂಪದಲ್ಲಿದೆ. ನಾವು ಮಾಡುವ ಒಳ್ಳೆ ಕಾರ್ಯಗಳು, ಒಳ್ಳೆ ಆಲೋಚನೆಗಳು, ನಾವು ಮಾಡುವ ಒಂದು ವ್ಯಾಸಂಗ, ಧ್ಯಾನ, ಸಮಾಜ ಸೇವೆ, ಈ ರೀತಿಯ ಕೆಲಸಗಳಿಂದ ಏನಾಗುತ್ತೆ, ಅವು ನಿಧಾನವಾಗಿ ಅರಳ್ತಾ ಹೋಗುತ್ತೆ. ಯೋಗವೂ ಕೂಡ ಸಹಾಯ ಮಾಡುತ್ತೆ, ಧ್ಯಾನವೂ ಅತ್ಯಂತ ಸಹಾಯ ಮಾಡುತ್ತೆ. ಸಹಜವಾಗಿ ಅರಳ್ತಾ ಹೋಗುತ್ತೆ. ಒಂದು ಮೊಗ್ಗನ್ನು ಅದು ಸಹಜವಾಗಿ ಅರಳಿದಾಗ ಅದರ ಸೌಂದರ್ಯ ಹೊರಗೆ ಬರುತ್ತೆ, ಅದರ ಪರಿಮಳ ಹೊರಸೂಸುತ್ತೆ. ಬಲವಂತ ಮಾಡಿದರೆ ಏನಾಗತ್ತೆ, ಅದು ಹೂವು ಅಂತಲೂ ಅನ್ನಿಸ್ಕೊಳ್ಳಲ್ಲ. ಸುಮ್ಮನೆ ಬಲವಂತವಾಗಿ ಅದನ್ನು ಕಿತ್ತರೆ ಅದಕ್ಕೆ ಸುವಾಸನೆ ಬರೋದಿಲ್ಲ. ಹಾಗೆ ನಾವು ಸಹಜವಾಗಿ ಅರಳಬೇಕು, ಬಲವಂತವಾಗಿ ಅರಳೋ ಅಂತಹದ್ದಲ್ಲ. ಹಾಗಾಗಿ ಈ ಒತ್ತಡಗಳನ್ನೆಲ್ಲ ಹಾಕದಲ್ಲೇ ಸಹಜವಾಗಿ ಹೋಗುವಂತಹ ಒಂದು ಮಾರ್ಗದ ಒಂದು ಇದನ್ನು ನಾವು ಏನು ಇಲ್ಲಿ ಹೇಳ್ಕೊಡ್ತೀವಿ ಆ ರೀತಿಯಾಗಿ ನಾವು ಮಾಡಬೇಕಾಗತ್ತೆ. ಹಾಗೆ ಶಿವನ ಸ್ಥಾನ ಅಲ್ಲಿರುವ ನಾದ ರಭಸದಿಂದ ಸ್ಥೂಲ ಸೂಕ್ಷ್ಮಗಳಲ್ಲಿ ಅವತರಿಸುತ್ತದೆ. ಆಗ ಅನಾಹತ ನಾದ ಅಂದರೆ ಸ್ಥೂಲ ಕಿವಿಗೆ ಕೇಳಿಸದಂತಹ ಒಂದು ನಾದ ಏನಿದೆ, ಆ ನಾದ ಓಂಕಾರ, ಅದು ಅನುರಣಿಸುತ್ತದೆ ಅಂತ ಹೇಳ್ತಾರೆ. ಅದು ನಮ್ಮ ಒಳಗೆ ಅನುರಣನಗೊಳ್ಳುತ್ತೆ. ತುಂಬ ಯೋಗಿಗಳ ಹತ್ರ, ಮಹಾತ್ಮರ ಹತ್ತಿರ ಇದ್ದಾಗ ಖಂಡಿತ ಆ ಧ್ವನಿಯನ್ನು ಕೇಳಿಸ್ಕೋಬೋದು ನಾವು. ಅದು ಅವರು ಮಲಗಿದ್ದಾಗ ಕೂಡ ಆ ಓಂಕಾರ ನುಡಿತಾ ಇರುತ್ತೆ. ಹಾಗೆ ಕೈಲಾಸ ಪರ್ವತದ ಹತ್ತಿರ, ಮಾನಸ ಸರೋವರದ ಹತ್ತಿರ ಕೂಡ ಈ ಓಂಕಾರದ ಅನುರಣನ ಸ್ಪಷ್ಟವಾಗಿ ಕೇಳಿಸುವಂತಹದ್ದು. ಬೀಸುವ ಗಾಳಿಯಲ್ಲೂ ಓಂಕಾರನಾದ ಇರುತ್ತೆ. ಅದರ ಅನುಭವ ಹೋದಂಥವ್ರಿಗೆ ಆಗಿರುತ್ತೆ. ಹಾಗೆ ಇದೆಲ್ಲವೂ ಕೂಡ ಸತ್ಯ ಇರುವಂತಹದ್ದೇನೆ. ಆ ಓಂಕಾರನಾದ ಕೇಳಿಸುತ್ತೆ. ಹಾಗೆ ನಮ್ಮ ದೇಹ ಮನಸ್ಸುಗಳಲ್ಲೂ ಕೂಡ ಅದು ಪ್ರತಿಧ್ವನಿಸುತ್ತೆ. ಗಂಗೆ ವಾಳು ಕಸ ಮಾರುದ್ರ ತಿಂಥಿಣಿ ಅಂದರೆ ಗಂಗಾ ನದಿಯ ದಡದಲ್ಲಿರುವ ಮರಳು ಕಣಗಳು ಎಷ್ಟಿದೆಯೋ ಅಷ್ಟು ಸಂಖ್ಯೆಯಲ್ಲಿರುವಂತಹ ರುದ್ರರು, ಅವರ ಬೃಹತ್ ಸಮೂಹ, ಅವೆಲ್ಲವೂ ಕೂಡ ಮನಸ್ಸು ಶರೀರದಲ್ಲಿ ತುಂಬಿ ತುಳುಕುತ್ತೆ ಅಂತ ಹೇಳ್ತಾರೆ. ಅಂದರೆ ಒಂದು ಗಂಗಾ ನದಿ ದಡದಲ್ಲಿ ಎಷ್ಟು ಮರಳ ಕಣ ಇದೆ ಅಲ್ವಾ, ಎಣ್ಸೋಕ್ಕಾಗಲ್ಲ.
ಅಂತ ಅಷ್ಟು ರುದ್ರರಿದ್ದಾರೆ, ಅವರೆಲ್ಲರ ಇದು ಅಂತರಂಗಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಗಗನ ಮಂಡಲ ಗಂಭೀರವಾದ ಸುನಾದವೇ ಶಿವಸ್ತುತಿ ಅಂತಾರೆ. ಆ ಓಂಕಾರವೇ ಶಿವಸ್ತುತಿ ಅಂತ ಹೇಳೋದು. ಎಲ್ಲೆಲ್ಲಿ ಇರುವುದು ಪ್ರಣವನಾದನೇ. ಮೊನ್ನೆ ಯಾವುದೋ ಇದರದ್ದು ಸೂರ್ಯನ ಒಂದು ನಾದ ಇದು ಕೇಳಿತ್ತು, ಇನ್ನೆಲ್ಲ ಒಂದು ಬ್ಲ್ಯಾಕ್ ಹೋಲ್ದು ನಾದ ಬಂತು ಅಂತ ಹೇಳಿ ಅದನ್ನು ಕೆಲವು ಸೈನ್ಸ್ ಇದರಲ್ಲಿ ಬರುತ್ತೆ. ಅದನ್ನು ಯಾರಾದರೂ ನೋಡ್ತಾ ಇದ್ದರೆ ಅವರಿಗೆ ಗೊತ್ತಿರುತ್ತೆ. ಅಲ್ಲಿಯೂ ಕೂಡ ಬ್ಲ್ಯಾಕ್ ಹೋಲ್ನ ಒಂದು ಸೌಂಡನ್ನು ರೆಕಾರ್ಡ್ ಮಾಡಿದಾಗ ಕೂಡ ಅಲ್ಲಿ ಕೇಳಿದ್ದು ಓಂಕಾರವೇ, ಓಂ ಅನ್ನುವಂತಹದ್ದೇ ಅಲ್ಲೂ ಕೇಳಿಸುವಂತಹದ್ದು. ಹೀಗೆ ಗಗನಮಂಡಲದ ಗಂಭೀರ ಸುನಾದವೇ ಶಿವಸ್ತುತಿ. ಆ ಪ್ರಣವನಾದವನ್ನು ಕೇಳಿದ ತಕ್ಷಣಕ್ಕೆ ನಾವು ಶರೀರ ಅನ್ನುವ ದೇಹಾತ್ಮ ಭಾವ ಸಂಪೂರ್ಣವಾಗಿ ಮಾಯವಾಗಿ ಹೋಗುತ್ತೆ ಅಂತ ಹೇಳ್ತಾ, ಬ್ರಹ್ಮಾಂಡದ ಮೂಲವಾದ ಶಿವನಲ್ಲಿ ಶರಣ ಅಥವಾ ಸಾಧಕ ಲೀನನಾಗ್ತಾನೆ. ಅದನ್ನು ಅಖಂಡ ನಿರಾಳ ಸ್ಥಿತಿ ಅಂತ ಹೇಳ್ತಾರೆ ಅಂತ ಹೇಳಿ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಇಷ್ಟೊಂದು ವಿಷಯಗಳು ಆ ಒಂದು ಇದರಲ್ಲಿ ಇರುತ್ತೆ. ಹಾಗೆ ಸಮಾಧಿ ಸ್ಥಿತಿಯನ್ನು ನಾವು ಪಡ್ಕೊಳ್ಳುವಂತಹ ಹೀಗೆ ಆ ಒಂದು ಓಂಕಾರನಾದವನ್ನು ಕೇಳಿಸುವಂತಹ ಸಮಾಧಿ ಸ್ಥಿತಿಯನ್ನು ಪಡ್ಕೊಂಡಂತಹ ಸ್ಥಿತಿಯನ್ನು ಮಾತುಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಸಮಾಧಿ ಅಂದರೆ ಸಮತ್ವದಲ್ಲಿರುವ ಸಮಾಧಿ ಅಂದರೆ ಬುದ್ಧಿಶಕ್ತಿ ಅಥವಾ ಪ್ರಜ್ಞೆ. ಭಗವಾನ್ ಬುದ್ಧರು ಹೇಳ್ತಾರೆ, 4ನೇ ಹಂತದ ಧ್ಯಾನ. ನಾನು ಪ್ರಾರಂಭದಲ್ಲಿ ಹೇಳಿದೆ ನಿಮಗೆ 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ. ಈ 4ನೇ ಹಂತದ ಧ್ಯಾನದಲ್ಲೇ ಇದು ಸಾಧ್ಯವಾಗತ್ತೆ ಅಂತ ಹೇಳ್ತಾರೆ ಬುದ್ಧರು. ನಂತರ ಸಾಧಕ ತಾನಾಗಿ ಇರುವಂತಹ ಒಂದು ಸ್ಥಿತಿಯಲ್ಲಿರುತ್ತೆ. ಹಾಗೂ ತಾನು ಪ್ರಪಂಚದ ಇತರರ ಬಗ್ಗೆ, ಯಾವುದೇ ವಸ್ತುವಿನ ಬಗ್ಗೆ ಭೇದ ಅನ್ನೋದು ಇರೋದೇ ಇಲ್ಲ. ತಾನು ಎಲ್ಲರ ಒಳಗೆ ಎಲ್ಲದರ ಒಳಗೂ ಇರ್ತಾನೆ, ಎಲ್ಲವನ್ನು ಅನುಭವಿಸ್ತಾ ಇರ್ತಾನೆ. ಅವನು ಆತ್ಮದಲ್ಲೇ ನೆಲೆ ನಿಂತಿರುವಂತಹ ಯೋಗಿ ಸಮಾಧಿ ಸ್ಥಿತಿಯಲ್ಲಿದ್ದಾಗ ನಿಜವಾದ ಆನಂದ ಶಾಂತಿ, ಆ ನಿಜವಾದ ಆನಂದ ಶಾಂತಿಯಾಗಿ ವಿಸ್ತರಿಸುತ್ತೆ ಅಂತ ಹೇಳ್ತಾರೆ. ಶಾಂತಿ ಸಂಪೂರ್ಣವಾಗಿ ಸಿಗೋದು ಯಾವಾಗ ಅಂದರೆ ಆನಂದದಲ್ಲಿ ನೆಲೆ ನಿಂತಾಗ. ಅದನ್ನು ಪರಮಾನಂದದ ಸ್ಥಿತಿ ಅಂತ ಕರೀತಾರೆ. ಸಮಾಧಿ ಸ್ಥಿತಿನಲ್ಲಿ ಯೋಗಿಯು ಈ ಪರಮಾನಂದದಲ್ಲಿ ಮುಳುಗಿರ್ತಾನೆ. ಇಹ ಪರಗಳ ವ್ಯಾಪಾರ ಇರೋದೇ ಇಲ್ಲ. ಹಾಗೆ ಸಮಾಧಿ ಸ್ಥಿತಿರಾದಂಥವರು ಎಷ್ಟು ಕಾಲ ಹಾಗಿರ್ತಾರೆ ನಮಗೆ ಗೊತ್ತಿಲ್ಲ. ರಮಣ ಮಹರ್ಷಿಗಳು ಎಷ್ಟೋ ವರ್ಷಗಳ ಕಾಲ ಸಮಾಧಿ ಸ್ಥಿತಿನಲ್ಲಿ ಯಾವುದೋ ಗುಹೆಯಲ್ಲಿ ಕೂತಿದ್ರು ಅನ್ನೋದು ನಮಗೆ ಗೊತ್ತಿರೋ ಅಂಥದ್ದು ವಿಷಯ. ಹಾಗೆ ಚರಿತ್ರೆಯನ್ನು ಓದಿದಾಗ ಬಹಳಷ್ಟು ಜನ ಆ ರೀತಿ ಸಮಾಧಿ ಸ್ಥಿತಿಗೆ ಹೋಗಿದ್ದು ನಮಗೆ ಗೊತ್ತಿರುತ್ತೆ. ಯೋಗಿಗಳು ಏಕಾಂತವನ್ನು ಬಯಸೋದು ಈ ಪರಮ ಶಾಂತಿಯನ್ನು ಅನುಭವಿಸೋದಕ್ಕೋಸ್ಕರ. ಅವ್ರ ಪಾಡಿಗವರು ಇದ್ದು ಬಿಡ್ತಾರೆ. ಹೀಗೆ ಆನಂದದ ಸ್ಥಿತಿಯನ್ನು ಅನುಭವಿಸೋದಕ್ಕೆ ಸಾಧ್ಯ. ಆಹಾರ ನಿದ್ರೆ ಯಾವುದೂ ಕೂಡ ಇಲ್ಲ, ಮೈ ಮೇಲೆ ಪ್ರಜ್ಞೆ ಕೂಡ ಇಲ್ಲ, ಸದಾಕಾಲ ಆನಂದದಲ್ಲಿ ಇರ್ತಾರೆ. ಇದು ಸಮ್ಯಕ್ ಸಮಾಧಿಯ ಸ್ಥಿತಿ. ಇಲ್ಲಿಗೆ ಭಗವಾನ್ ಬುದ್ಧರ ದುಃಖ ನಿವಾರಣೆಯ ಮಾರ್ಗ ಹಾಗೂ ಅದಕ್ಕೆ ಪೂರಕವಾದ ಶಿವಶರಣರ ಕೆಲವು ವಚನಗಳ ಬಗ್ಗೆ ತಿಳ್ಕೊಂಡ್ವಿ. ಇದು 8ನೆಯ ಒಂದು ಉಪನ್ಯಾಸ ಆಗಿರೋದ್ರಿಂದ ಇಲ್ಲಿಗೆ ಈ ಸರಣಿ ಉಪನ್ಯಾಸ ಮುಕ್ತಾಯ ಆಗ್ತಾ ಇದೆ. ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಸಿಟಿ ಲಾಡ್ಜ್ನ ಪದಾಧಿಕಾರಿಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು.